OTTಯಿಂದ ಆಗಿರೋ ಲಾಭ ಮತ್ತೆ ನಷ್ಟ ಏನು ನಿಮ್ಮ ಪ್ರಕಾರ? ಒಂದು ಸಿನಿಮಾ ಬಂದ್ಬಿಟ್ಟು ಯಾವತ್ತೂ ಸಿನಿಮಾ ಹೇಳಿಲ್ಲ ನಿಮಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಸಿನಿಮಾ ಮಾಡಿ. ಬಟ್ ಎವ್ರಿಬಡಿ ಇಸ್ ಎ ಡೈರೆಕ್ಟರ್ ಇನ್ ದಿಸ್ ವರ್ಲ್ಡ್. ಯಾರು ಕತೆ ಹೇಳ್ತಾನೋ ಅವನೆಲ್ಲ ಡೈರೆಕ್ಟರ್. ಯಾಕಂದರೆ ಕ್ರಿಯೇಟಿವಿಟಿ ಅವ್ನಲ್ಲಿ ಇದೆ. ಸುಮ್ಮನೆ ಬ್ಲೈಂಡಾಗಿ ಮಾತಾಡ್ತಿದ್ದೀವಿ ಅಷ್ಟೇ ಎಲ್ಲರೂ. ನಮ್ಮದು OTT ತಗೊಳ್ತಿಲ್ಲ, OTT ಬಿಸ್ನೆಸ್ ಇಲ್ಲ, ಕನ್ನಡಕ್ಕೆ ಅವಮಾನ ಮಾಡ್ತಾರೆ. ಅವನು ಹೋದಾಗ ಇಲ್ಲ ನಿಮ್ಮದು ಬೇಡ ರೀ ನಮಗೆ, ಯಾಕಂದ್ರೆ ಅವ್ನು ಕಮ್ಯುನಿಕೇಟೇ ಮಾಡಿಲ್ಲ ನಮ್ಮ ಹತ್ರ. 50% ಜನಕ್ಕೆ ಮಾರ್ಕೆಟಿಂಗ್ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ದುಡ್ಡು ತಂದು ಹಾಕಿರ್ತಾರೆ, ಬಂಡವಾಳ ತಂದು ಹಾಕಿರ್ತಾರೆ. ಒಂದು ಯಾವುದೋ ಹಿಟ್ಟಾಗಿರೋ ಅದೇ ತೋರಿಸ್ಕೊಡ್ತಾರೆ. ಸರ್ KGF ಥರ ಸಿನಿಮಾ ಮಾಡ್ತಾ ಇದ್ದೀವಿ ಸರ್ ನಾವು ಅಂತಾರೆ. ಒಂದು ಸಿನಿಮಾ ಬಗ್ಗೆ ನೀವು ಒಂದು ಕಂಟೆಂಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ನೀವೇನು ಮಾಡ್ಕೊಂಡಿರಲ್ಲ ಅಲ್ವಾ? ಇದು ನಮ್ಮ ತಪ್ಪಿದೆ, ನಾವುಗಳು ಮಾಡೋ ಮಿಸ್ಟೇಕ್ಗಳು ಇವೆಲ್ಲ ಫುಲ್. ಸೊ ಈಗ ಸದ್ಯಕ್ಕೆ ಈಗ ಪ್ಯಾನ್ ಇಂಡಿಯಾ ಅಂತ ಎಲ್ಲ ಶುರು ಮಾಡ್ಬಿಟ್ಟವ್ರೆ ಸರ್. ನನಗೆ ಅದನ್ನ ಅರ್ಥ ಈಗಲೂ ಗೊತ್ತಿಲ್ಲ ನನಗೆ. ಪ್ಯಾನ್ ಇಂಡಿಯಾ ಅಂದರೆ ಏನಂತ ಅರ್ಥ ಗೊತ್ತಿಲ್ಲ. ಇಲ್ಲ ಪ್ಯಾನ್ ಮಾಡ್ತೀವಿ, ಈ ಕಡೆಯಿಂದ ಆ ಕಡೆ ಕ್ಯಾಮ್ರಾ ಪ್ಯಾನ್ ಮಾಡ್ತೀವಿ. ಇದ್ಯಾವುದಿದು ಪ್ಯಾನ್ ಇಂಡಿಯಾನೇ ಪ್ಯಾನ್ ಮಾಡೋ ಅಂಥದ್ದು? ಈ ಸೆನ್ಸಾರು ಮತ್ತು ಈ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು? ಅರ್ಧ ಸಿನಿಮಾಗಳನ್ನ ಹಾಳು ಮಾಡೋದೇ ಈ ಸೆನ್ಸಾರ್ ಅವರು ಸರ್. ಹೇಳ್ತೀನಿ, ಫಸ್ಟ್ ಈ ಸೆನ್ಸಾರ್ ಅದನ್ನು ಎತ್ತಾಕ್ಬೇಕು ಸರ್. ಬೇಡ ಸರ್, ಸೆನ್ಸಾರ್ ಆಫೀಸೇ ಮುಚ್ಚಿಬಿಡ್ಬೇಕು ನಿಜವಾಗ್ಲು. ಇವಾಗ ಕೆಲವೊಂದು ಫಿಲಮ್ ಫೆಸ್ಟಿವಲ್ಗಳು ನೋಡ್ತೀವಿ ನಾವು, ಅದರಲ್ಲಿ ಏನೆಲ್ಲ ಇರುತ್ತೆ, ನೇಕೆಡ್ ಸಿನಿಮಾನೂ ಇರುತ್ತೆ, ಅದೆಲ್ಲ ಅದರ ವಿಷಯ ಇರುತ್ತೆ. ಅದಲ್ಲಿ ನೀವು ಹೆಂಗೆ ಬೇಕಾದ್ರೂ ತೋರಿಸೋ ರೈಟ್ ಇದೆ. ಸಿನಿಮಾ ನೀವು ಮಾಡಿ ಅಲ್ಲಿ ವೈಲೆನ್ಸ್ ತೋರಿಸಲ್ವ, ನೀವು ಎಲ್ಲ ತೋರ್ತೀರಾ, ಅದು ಅದ್ಭುತ ಅಂತ ಕೊಂಡಾಡ್ತೀರಾ, ಅದನ್ನು ಅವಾರ್ಡ್ ಕೊಡ್ತೀರಾ, ಎಲ್ಲ ಮಾಡಿ. ಅದೇ ಥರ ನಮಗೂ ಬಿಡಿ. ಗಾಂಧಿನಗರ, ಜಮಾನ, 90, ದೇವರಾಣೆ, ಸಿಗರೇಟ್, ಜಿಲೇಬಿ, ಅರ್ಜುನ್ ಗೌಡ, ಹೀಗೆ ಒಂದಕ್ಕಿಂತ ಒಂದು ಭಿನ್ನವಾದ ಸಿನಿಮಾಗಳನ್ನು ನಿರ್ದೇಶಿಸಿದವರು ಲಕ್ಕಿ ಶಂಕರ್. ಯಾವುದೇ ಗಾಡ್ ಫಾದರ್ಗಳ ನೆರವಿಲ್ಲದೆ ತನ್ನದೇ ಆದ ಶ್ರಮದಿಂದ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಭದ್ರವಾಗಿ ನೆಲೆ ನಿಲ್ಲುವುದರ ಜೊತೆಗೆ ತಮ್ಮದೇ ನಿರ್ಮಾಣ ಸಂಸ್ಥೆಯನ್ನು ಹೊಂದಿರುವ ಲಕ್ಕಿ ಶಂಕರ್ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಅರ್ಜುನ್ ಗೌಡ ಆದ ನಂತರದ ಮುಂದಿನ ಅವರ ದಾರಿ ಹೇಗಿದೆ, ಯಾವೆಲ್ಲ ಸಿನಿಮಾಗಳ ಆಲೋಚನೆ ಅವರ ತಲೆಯಲ್ಲಿ ಓಡ್ತಾ ಇದೆ, ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ನಡಿ ಸಿನಿಮಾ ಮಾಡ್ತಾರ, ಸದ್ಯದ ಟ್ರೆಂಡ್ ಬಗ್ಗೆ ಲಕ್ಕಿ ಶಂಕರ್ ಏನೆಲ್ಲ ಹೇಳ್ತಾರೆ, ಇವೆಲ್ಲವನ್ನು ಅವರಿಂದಾನೇ ಇವತ್ತು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಗಿದ್ದೀರಾ ಸರ್? ಸೂಪರ್ ಫೈನ್ ಆಗಿದ್ದೀನಿ. ನಿಮ್ಮನ್ನು ನೋಡಿ ಹೌದು, 2 ವರ್ಷ. ಅರ್ಜುನ್ ಗೌಡ ಆದ್ಮೇಲೆ 2 ವರ್ಷ ಈ ಡಿಸೆಂಬರ್ 31ಕ್ಕೆ. ಸೊ ಈ ಅಂತರ, ಈ ಗ್ಯಾಪ್ ಯಾಕೆ ಅಂದ್ರೆ ನೀವೇ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಹೋಗ್ಬಿಟ್ರಾ ಅಥವಾ ಹೊಸದೇನಾದ್ರು ಒಂದು ಆಲೋಚನೆ ಏನಾದ್ರು ಮಾಡ್ತಾ ಇದ್ದೀರಾ ಹೇಗೆ ಅಂತ? ರಿಲ್ಯಾಕ್ಸ್ ಏನಿಲ್ಲ, ಸಿನಿಮಾದವ್ರಿಗೆ ಯಾವತ್ತೂ ರಿಲ್ಯಾಕ್ಸ್ ಅಲ್ಲ. ಒಂದ್ಸರಿ ಸಿನಿಮಾ ಫೀಲ್ಡ್ಗೆ ಬಂದಮೇಲೆ 24 ಗಂಟೆ ಅಂತೂ ವರ್ಕ್ ಮಾಡ್ತಾರೆ. ನಾವು ಮಲಗಿದ್ದಾಗಲೂ ಕತೆ ಓಡ್ತಾ ಇರುತ್ತೆ, ಸಿನಿಮಾ ಬಗ್ಗೆ ಥಿಂಕ್ ಮಾಡ್ತಾ ಇರುತ್ತೆ, ಅದು ನಡೀತಾ ಇರುತ್ತೆ. ಈ ಒಂದು ಗ್ಯಾಪ್ ಏನಕ್ಕೆ ಅಂತ ಹೇಳಿದ್ರೆ, ಈಗ ಮಧ್ಯದಲ್ಲಿ ತುಂಬ ಸಮಸ್ಯೆಗಳಿತ್ತು. ಈ ಕರೋನಾ ಪ್ರಾಬ್ಲಮ್ಮು, ಲಾಕ್ಡೌನು, ಆಮೇಲೆ ಚಿತ್ರರಂಗ ಮಾರ್ಕೆಟಿಂಗ್ ಆಗಲಿ, ಇಂಡಸ್ಟ್ರಿ ಎದ್ದೊಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ಈಗ ನೀವೇ ನೋಡಿದ್ದೀರಿ ಎಷ್ಟೊಂದು ಸಿನಿಮಾಗಳು, 500 ಸಿನಿಮಾ ರಿಲೀಸ್ ಆದರೆ ಬೆರಳೆಣಿಕೆ ಅಷ್ಟು ಸಿನಿಮಾಗಳು ಮಾತ್ರ ದುಡ್ಡು ಮಾಡ್ತಿದೆ, ಹಿಟ್ಟಾಗ್ತಿದೆ. ಅದು ಬಿಟ್ಟರೆ ಬೇರೆ ಸಿನಿಮಾಗಳು ಏನಾಗ್ತಿದೆ, ಬರ್ತಾ ಇಲ್ಲ, ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ, ಸಮಸ್ಯೆ ಇದೆ. ಆಮೇಲೆ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಇಲ್ಲ, ಬಿಸ್ನೆಸ್ ಇಲ್ಲ, ನಿಮಗೆ ರೈಟ್ಸ್ ತೊಗೊಳ್ತಾ ಇಲ್ಲ, ಡಬ್ಬಿಂಗ್ ರೈಟ್ಸ್ ಇಲ್ಲ. ಆಮೇಲೆ ಥಿಯೇಟ್ರ್ಗಳೇ ನಡೀತಾ ಇಲ್ಲ, ಸುಮಾರು ಥಿಯೇಟ್ರ್ಗಳು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರದ್ದೇ ಒಂಥರ ಕಷ್ಟಗಳು, ಪ್ರಾಬ್ಲಮ್ಗಳಿದೆ. ಸೊ ಇದರ ಮಧ್ಯದಲ್ಲಿ ಸಿನಿಮಾ ಮಾಡಬೇಕಂದ್ರೆ ಇವತ್ತು ತುಂಬ ಚಾಲೆಂಜಿಂಗ್ ವಿಷಯ, ತುಂಬ ಚಾಲೆಂಜ್ ವಿಷಯ. ಸೊ ಇದನ್ನು ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ ನಿಧಾನಕ್ಕೆ ಸಿನಿಮಾ ಮಾಡಬೇಕು. ಸುಮ್ಮನೆ ಏನೋ ಒಂದು, ಈಗ ನಾನು ಒಂದು ಡೈರೆಕ್ಟ್ರಪ್ಪ, ನಾನು ಇದೇನು ಇಂಡಸ್ಟ್ರಿಯಲ್ಲಿ ನಾನು ಸಿನಿಮಾ ಮಾಡ್ಬಿಡ್ತೀನಿ, ಯಾರೋ ನಿರ್ಮಾಪಕರು ಬಂದರು ದುಡ್ಡು ಇಸ್ಕೊಂಡು, ನಾನು ನನ್ನ ಹೊಟ್ಟೆ ಪಾಡು ನಡೆಸೋದಕ್ಕೋಸ್ಕರ ಸಿನಿಮಾ ಮಾಡಲ್ಲ, ಮಾಡಬಾರ್ದು, ಅದು ತಪ್ಪು, ಅದು ಆ್ಯಕ್ಚುಲಿ. ಸೊ ಎಲ್ರಿಗೂ ಒಳ್ಳೇದಾಗಬೇಕು, ಚಿತ್ರರಂಗಕ್ಕೂ ಒಳ್ಳೇದಾಗಬೇಕು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಟಡಿ ಮಾಡಿ ಟೈಮ್ ತೊಗೊಳತ್ತೆ ಆ್ಯಕ್ಚುಲಿ, ಯೂಶಲಿ. ಈಗ ನೀವು ನೋಡಿರ್ಬೋದು, ನಾನಂತಲೇ ಇಲ್ಲ, ಸುಮಾರು ಜನ ಸ್ವಲ್ಪ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ಕೊಂಬಂದವರು, ಎಕ್ಸ್ಪೀರಿಯನ್ಸ್ ಇರೋರು ಯಾರು ದುಡುಕಿ ಸಿನಿಮಾ ಮಾಡ್ತಾ ಇಲ್ಲ. ದೊಡ್ಡ ಬ್ಯಾನರ್ಗಳು, ನಾನು ಹೇಳ್ತಿರೋದು ಸಿನಿಮಾ ಪ್ರೊಡ್ಯೂಸರ್ಸ್ಗಳು, ಅನುಭವ ಇರೋರು, ಎಲ್ಲ ಸೋರ್ಸ್ ಇರೋವಂಥವ್ರು, ಅವರು ಸಿನಿಮಾ ಮಾಡ್ತಿಲ್ಲ ಇವತ್ತು. ಬಿಕಾಸ್ ಇದೇ ಪ್ರಾಬ್ಲಮ್ಮು. ಸಡನ್ನಾಗಿ ಏನೋ ಮಾಡೋಕ್ಕಾಗಲ್ಲ. ನಾವು ಸುಮ್ಮನೆ 500 ಜನದಲ್ಲಿ ಒಬ್ಬರು ಆಗೋಕ್ಕೆ ಇಷ್ಟಪಡೋಲ್ಲ ಆ್ಯಕ್ಚುಲಿ. ನಾವು ಮಾಡಿದ್ರೆ ಅದು ಕರೆಕ್ಟಾಗಿ ಇರಬೇಕದು, ಒಳ್ಳೆಯದೇ ಆಗಬೇಕದು. ಸೊ ಈ ಪ್ರೋಸೆಸ್ಸಲ್ಲಿ ಕೆಲವೊಂದು ರಿಸರ್ಚು, ಅನುಭವಗಳು, ಆಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಬೇಕಾಗಿತ್ತು. ಇವತ್ತು ಯಾಕಂದರೆ ಮೊದಲು ಥರ ಇಲ್ಲ ಇಂಡಸ್ಟ್ರಿ. ನಾನು ಪ್ರೀವಿಯಸ್ ಒಂದು 2 ವರ್ಷದಿಂದ ಸಿನಿಮಾಗಳು ಮಾಡೋದಕ್ಕೂ ಇವತ್ತಕ್ಕೂ ತುಂಬ ವ್ಯತ್ಯಾಸ ಇದೆ. ಇವತ್ತು ತುಂಬ ಕೈಯಲ್ಲಿದೆ ಸಿನಿಮಾ. ನಾವು ಮೊದಲು ಥಿಯೇಟ್ರಿಗೆ ಹೋಗ್ಬಿಟ್ಟು ಟಿಕೆಟ್ ತಗೊಂಡು ಕ್ಯೂವಲ್ಲಿ ನಿಂತು ಬ್ಲಾಕಲ್ಲಿ ತಗೊಂಡು ವಿಜುವಲ್ ನೋಡ್ಕೊಂಡು ಸಿನಿಮಾ ನೋಡ್ಬೇಕಾಯ್ತು. ಇವತ್ತು ಹಂಗಲ್ಲ. ಇವತ್ತು ಮಲ್ಕೊಂಡ್ರೆ ಸಿನಿಮಾ ಸಿಗುತ್ತೆ, ಕೂತ್ಕೊಂಡ್ರೆ ಸಿನಿಮಾ ಸಿಗುತ್ತೆ, ಕೈಯಲ್ಲಿ ಸಿನಿಮಾ ಇದೆ, ಇಡೀ ಪ್ರಪಂಚದ ಸಿನಿಮಾ ಎಲ್ಲ ಸಿಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ನಂದು ಒಂದು ಸಿನಿಮಾ ಅಂತ ಮಾಡಬೇಕಂದಾಗ ಅದರಲ್ಲಿ ಬೇಕಾದರೆ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಕಂಟೆಂಟು, ವಿಷಯ, ಇದು ಭಾಳ ಇಂಪಾರ್ಟೆಂಟ್ ಇದೆ.
ಸುಮ್ಮನೆ ಬ್ಲ್ಯಾಂಕ್ ಆಗಲ್ಲ. ಮೊದಲೆಲ್ಲ ಏನಂತ ಹೇಳಿದ್ರೆ ಇವತ್ತು ಓಕೆ ಆದರೆ ಯಾರೋ ಪ್ರೊಡ್ಯೂಸರ್ ಬಂದರು, ಒಂದು ಡೈರೆಕ್ಟ್ರ್ ಓಕೆ ಮಾಡಿದ್ರು, ಒಂದು ಕತೆ ರೆಡಿ ಮಾಡೋರು, ಒಂದು ರೈಟ್ರ್ ಕರ್ಕೊಂಬಂದು ಕತೆ ಬರೀರಿ, ಒಂದು ಹೀರೋ ಕತೆ ಹೇಳಿ, ಮ್ಯಾನೇಜರ್ ಕರೆಸಿ ಪ್ರೊಡಕ್ಷನ್ ಒಂದು ಹಾಕಿ office ಲೊಕೇಶನ್ ಹಾಕಿ ಆಫೀಸ್ ಮಾಡಿ ಪಿಕ್ಚರ್ ಬುಕ್ ಮಾಡಿ ಕ್ಯಾಮ್ರಾ ಬುಕ್ ಮಾಡಿ ಶೂಟಿಂಗ್ ಕಂಟಿನ್ಯೂಸ್ ಆಗಿ 50 ದಿನ ಶೂಟಿಂಗ್ ಮಾಡಿ ಆವಾಗಲೇ ಡೇಟ್ ಅನೌನ್ಸ್ ಮಾಡಿ ಅಡ್ವಾನ್ಸ್ ತಗೊಳ್ಳಿ, ಒಂದು ಪ್ರೆಸ್ ಮೀಟ್ ಮಾಡಿ ಪಿಕ್ಚರ್ ರಿಲೀಸು ಹಿಟ್ ಆಫ್ ಫ್ಲಾಪರ್ ನೋಡ್ಕೊಳ್ಳೋಣ, ಸಿನಿಮಾ ಕತೆ ಮುಗಿದೋಯ್ತು. ಈ ಥರ ಇತ್ತು. ಇವತ್ತು ಹಂಗಾಗಲ್ಲ ಸಿನಿಮಾ. ಇವತ್ತು ಸಿನಿಮಾ ನೀವು ಸ್ಟಾರ್ಟ್ ಮಾಡಿದಾಗಲೇ ಅದಕ್ಕೆ ತುಂಬ ತಯಾರಿ ಬೇಕು. ಸಿನಿಮಾ ಮಾಡೋದು ಈಸಿ ಇವತ್ತು. ಒಳ್ಳೆ ನಿರ್ಮಾಪಕ ಹೋಮ್ವರ್ಕ್ ಬೇಕು. ಹೋಮ್ವರ್ಕು, ನಾವು ಏನು ಮಾಡಕ್ಕೆ ಹೊರಟಿದ್ದೀವಿ, ಯಾವ ಥರ ಸಿನಿಮಾ ಕೊಡ್ತಾ ಇದ್ದೀವಿ. ಸೊ ಇವತ್ತು ಇಡೀ ಪ್ರಪಂಚದಲ್ಲಿ ಈಗ ಮೊದಲು ಭಾಗಗಳಿತ್ತು, ನಮ್ಮ ಕನ್ನಡ ಸಿನಿಮಾ, ತಮಿಳ್ ಸಿನಿಮಾ, ಇವತ್ತು ಹಂಗಿಲ್ಲ. ಇವತ್ತು ಸಿನಿಮಾ ಈಸ್ ಒಂದು ವರ್ಲ್ಡ್, ಅದು ಅಷ್ಟೇ. ಅದು ಒಂದೇ ಪ್ರಪಂಚ. ಅದು ಭಾಷೆಗಳು ಬೇರೆ ಬೇರೆ ಇರುತ್ತೆ, ಅದಕ್ಕೆ ಸಬ್ ಟೈಟಲ್ಸ್ ಬಂದ್ಬಿಡ್ತು. ಇವಾಗ ಎಲ್ಲರೂ ನೋಡ್ಬೋದು ಸಿನಿಮಾನ, ಎಲ್ಲರೂ ನೋಡ್ಬೋದು, ಎಲ್ಲರೂ ಕೇಳ್ಬೋದು ಸಿನಿಮಾನ. ಸಬ್ ಟೈಟಲ್ ಜೊತೆಗೆ ಡಬ್ಬಿಂಗ್ ಇದೆ, ಎಲ್ಲ ಆಪ್ಷನ್ಸ್ ಇದೆ. ಸೊ ಈ ಥರ ಸಂದರ್ಭದಲ್ಲಿ ಸಿನಿಮಾ ಮಾಡೋಕ್ಕಾದ್ರೆ ಸ್ಕ್ರಿಪ್ಟ್ ಮಾಡ್ಕೋಬೇಕು, ಕಂಟೆಂಟ್ ಮಾಡಬೇಕು. ಸೊ ಈ ಪ್ರೋಸೆಸ್ಸಲ್ಲಿ ನನಗೂ ಟೈಮ್ ಬೇಕಾಯ್ತು. ಈಗ ನೋಡಿ ಓಡಾಡಿ ಎಲ್ಲ ಮಾಡಿ ಸೊ ಈಗ ತಯಾರಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ 2 ವರ್ಷದ ಒಂದು ಅಲ್ಪ ವಿರಾಮ. ಅಲ್ಪ ವಿರಾಮ ಅಲ್ಲ, ಕೆಲಸ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಅದೇ ಮೊದಲು ದುಡುಕ್ಬಿಟ್ಟು ಮಾಡ್ಬಿಡ್ತಾ ಇದ್ವಿ. ಗಾಡಿ ಸ್ಟಾರ್ಟ್ ಮಾಡಿ ಎಲ್ಲಿ ಹೋಯ್ತೀವಿ ಗೊತ್ತಾಗ್ತಿಲ್ಲ. ಸ್ಟಾರ್ಟ್ ಮಾಡ್ತಾ ಎರಡೊಂದು ರೋಡಲ್ಲಿ ಹೋಯ್ತಾ ಇರೋದೇ ಅಷ್ಟೇ. ಯಾವ ಗೇರ್ ಹಾಕ್ತೀವಿ, ಯಾವ ಎಕ್ಸ್ಲೇಟರ್ ಹಾಕ್ತೀವಲ್ಲ, ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಥರ ಇತ್ತು. ಇವಾಗ ಹಂಗಲ್ಲ. ಇವಾಗ ಎಲ್ಲಿಗೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು, ಎಷ್ಟು ಸ್ಪೀಡಲ್ಲಿ ಓಡಿಸ್ಬೇಕು, ಯಾವ ಗೇರ್ ಯೂಸ್ ಮಾಡ್ಬೇಕು ಅನ್ನೋದನ್ನು ನೋಡ್ಕೊಂಡು ಆ ತಯಾರಿಗೆ ಟೈಮ್ ಬೇಕಾಗಿತ್ತು ಅಷ್ಟೇ, ಇನ್ನೇನಿಲ್ಲ. ಸೊ ನೀವೇ ಹೇಳ್ದಂಗೆ ಈಗ ಸಿನಿಮಾ ಮಾಡೋದು ಇಟ್ಸ್ ನಾಟ್ ಈಸಿ. ಈಗ ಅಂದ್ರೆ ಸಿನಿಮಾ ರಂಗಕ್ಕೆ ಈಗ ಬರೋ ಹಾದಿ ಸುಮಾರುಗಳಿದಾವೆ. ಬಟ್ ಆ ಹಾದಿ ಬಂದ ತಕ್ಷಣ ಅಲ್ಲಿ ಉಳಿಯೋದು, ಸರ್ವೈವ್ ಆಗೋದು ಅದು ಭಾರಿ ಕಷ್ಟ. ಯಾಕಂದ್ರೆ ಅದಕ್ಕೆ ಅದಕ್ಕೆ ಅದೇ ಸಮಸ್ಯೆಗಳಿದಾವೆ, ಸವಾಲುಗಳಿದಾವೆ. ಸೊ ಆ ಪೈಕಿ ನೀವೇ ಹೇಳಿದಂತೆ ಈಗ ಚಿತ್ರಮಂದಿರದ ಒಂದು ದೊಡ್ಡ ಸಮಸ್ಯೆ. ನಮ್ಮಲ್ಲಿ ವಾರಕ್ಕೇನೆ ಒಂದೊಂದ್ಸಲ 10-12 ಸಿನಿಮಾಗಳು ರಿಲೀಸ್ ಆಗೋ ಉದಾಹರಣೆಗಳು ಇದಾವೆ. ಆದ್ರೆ 12 ಸಿನಿಮಾಗಳಲ್ಲಿ ನೆಕ್ಸ್ಟ್ ವೀಕ್ ಯಾವ್ದಿದೆ ಅಂತಂದ್ರೆ ಯಾವುದು ಆಲ್ಮೋಸ್ಟ್ ನೆಕ್ಸ್ಟ್ ಡೇನೇ ಇರಲ್ಲ. ಸೊ ಇದಕ್ಕೆ ಪರಿಹಾರ ಅಂತ ಏನಾದ್ರು ಇದೆಯಾ? ಒಂದು ಸಿಸ್ಟಮೆಟಿಕ್ ವೇ ಅಂತ ಏನಾದ್ರು ಮಾಡ್ಕೊಂಡ್ರೆ ಏನಾದ್ರು ಒಂದು ಅಟ್ಲೀಸ್ಟ್ ಒಂದು 10 ಜನದಲ್ಲಿ ಮೂರು ಜನ ವಾಪಸ್ ಇಂಡಸ್ಟ್ರಿಯಲ್ಲಿ ಉಳಿಬಹುದಾ ಅಂತ. ಸರ್, ಒಂದು ಏನಂತ ಹೇಳಿದ್ರೆ ಸಿನಿಮಾ ಯಾವತ್ತೂ ಸಾವಿಲ್ಲ ಸರ್. ಸಿನಿಮಾ ಸಾಯಲ್ಲ, ನಾವು ಸಾಯ್ತೀವಿ ಅಷ್ಟೇ. ಸಿನಿಮಾ ಇದ್ದೇ ಇರುತ್ತೆ. ಇನ್ನು 100 ವರ್ಷ ಆದರೂ ಸಿನಿಮಾ ಇರುತ್ತೆ, ಸಿನಿಮಾ ಥಿಯೇಟ್ರ್ಗಳು ಇರುತ್ತೆ. ಈ ಥರ ಸಮಸ್ಯೆಗಳನ್ನ ನಾನು ಕೇಳ್ಪಟ್ಟಂಗೆ ತುಂಬ ವರ್ಷಗಳಿಂದ ಇದನ್ನೆಲ್ಲ ಅನುಭವಿಸಿದ್ದಾರೆ ನಮ್ಮ ಹಿರಿಯ ನಿರ್ಮಾಪಕರು, ಟೆಕ್ನಿಷಿಯನ್, ಸಿನಿಮಾ ಮೇಕರ್ಸ್ಗಳು. ಈ ಥರ ಕೆಲವು ಟೈಮಲ್ಲಿ ಸಿನಿಮಾಗಳು ತುಂಬಿಕೊಂಡು ಎಲ್ಲ ಸಿನಿಮಾ ಚೆನ್ನಾಗಿ ಹೋಗಿದೆ, ದುಡ್ಡು ಮಾಡಿದ್ದಾರೆ. ಕೆಲವು ಟೈಮಲ್ಲಿ ಸಿನಿಮಾಗಳೇ ಓಡ್ತಾ ಇಲ್ಲ, ಜನಗಳು ಬರ್ತಾ ಇಲ್ಲ, ಸಿನಿಮಾ ಥಿಯೇಟ್ರ್ ಲಾಸಲ್ಲಿದೆ. ಇದೆಲ್ಲ ನೋಡಿದ್ದಾರೆ, ಎಲ್ಲ ಫುಲ್ ಮಾಡಿದ್ದಾರೆ. ಇದಕ್ಕೆ ಪರಿಹಾರ ಏನಿಲ್ಲ. ಒಂದೇನಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು, ಜನಗಳು ಸಿನಿಮಾ ಥಿಯೇಟ್ರಿಗೆ ಬರಬೇಕು. ಸಿನಿಮಾ ನೋಡ್ತಾ ಇದ್ರೆ ಥಿಯೇಟ್ರಿಗೆ ದುಡ್ಡು ಬರುತ್ತೆ, ಥಿಯೇಟ್ರ್ ನಡೆಯುತ್ತೆ, ಥಿಯೇಟ್ರಲ್ಲಿ ಕೆಲಸ ಮಾಡೋದು ಜೀವನ ನಡೆಯುತ್ತೆ, ಇಂಡಸ್ಟ್ರಿ ಬೆಳೆಯುತ್ತೆ. ಇಷ್ಟೇ. ಇದಕ್ಕೆ ಬೇರೆ ಏನು ನಾವೇನೋ ಮಾಡೋದಕ್ಕೆ ಏನು ಸಾಧ್ಯನೇ ಇಲ್ಲ ಸರ್. ನಾವು ಯಾರು ಅಲ್ಲ. ಬಟ್ ಇದು ಟೂ ಮೆನಿ ಆಪ್ಷನ್ಸ್ ಆದಾಗ, ಅಂದ್ರೆ ಆಯ್ಕೆಗಳು ತುಂಬಾ ಇದ್ದಾಗ ಸಹಜವಾಗಿ ಗೊಂದಲ ಆಗ್ಬಿಡುತ್ತೆ. ಈಗ ಒಂದು ವಾರಕ್ಕೆ 1/2 ಡಜನ್ಗಿಂತ ಹೆಚ್ಚಿಗೆ ಸಿನಿಮಾ ಬಂದಾಗ ಈಗ ಎಲ್ಲ ಕನ್ನಡ ಸಿನಿಮಾನೇ, ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದು ಗೊಂದಲ ಸೃಷ್ಟಿ ಆಗುತ್ತೆ. ಸೊ ಆ ಗೊಂದಲ ಪರಿಹಾರ ಮಾಡ್ಕೊಂಡು ಅವ್ನು ಹೋಗುವಷ್ಟರಲ್ಲಿ ಸಿನಿಮಾನೇ ಇರಲ್ಲ ಥಿಯೇಟರ್ ಅಲ್ಲಿ. ಸೊ ಅದಕ್ಕೆ ಈ ರಿಲೀಸ್ ವಿಚಾರದಲ್ಲಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಾವು ಗಮನಿಸ್ದಂಗೆ ಅಥವಾ ನೋಡ್ದಂಗೆ ಇಷ್ಟೊಂದು ಒಟ್ಟೊಟ್ಟಿಗೆ ಯಾರು ಬರುವ ಉದಾಹರಣೆ ಇಲ್ಲ. ಸ್ಪೆಷಲಿ ಕನ್ನಡದಲ್ಲಿ ಮಾತ್ರ ಇಂಥದ್ದೊಂದು ಬೆಳವಣಿಗೆ ಇದೆ. ಈ ಬೆಳವಣಿಗೆ ಕಡಿಮೆ ಮಾಡೋಕ್ಕಾಗತ್ತಾ ಅಂತ ನಿಮ್ ಪ್ರಕಾರ? ಇಲ್ಲ ಸರ್, ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ. ಎಲ್ಲ ಲ್ಯಾಂಗ್ವೇಜಲ್ಲಿ ಇದೆ. ನಮ್ಗೆ ರೀಚ್ ಆಗಲ್ಲ ಅಷ್ಟೇ. ಈಗ ನಾವು ಕರ್ನಾಟಕದಲ್ಲಿ ಇರ್ತೀವಿ, ಕನ್ನಡ 1 ಡಜನ್ ಸಿನಿಮಾ ಬರ್ತಿದೆ, ನಮಗೆ ಗೊತ್ತಾಗ್ತಾ ಇರುತ್ತೆ. ಅದಲ್ಲಿ ಹೈಲೈಟ್ ಆಗೋದು ಮಾತ್ರ ಎಲ್ಲರಿಗೂ ಗೊತ್ತಾಗುತ್ತೆ. 1-2 ಸಿನಿಮಾ ದೊಡ್ಡ ಸ್ಟಾರ್ ಕಾಸ್ಟ್ ಇರೋಂಥದ್ದು, ದೊಡ್ಡ ಡೈರೆಕ್ಟರ್ ಮಾಡಿದಾಗ, ದೊಡ್ಡ ಬ್ಯಾನರ್ ಮಾಡಿದಾಗ ಇದು 3 ಸಿನಿಮಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಸೇಮ್ ರಿಸಲ್ಟ್ ನಾವು ಅಲ್ಲಿ ಹೋಗಿ ನೋಡಿದಾಗ, ತಮಿಳ್ನಾಡಲ್ಲಿ ಇದ್ದಾಗಲೂ ಹೈದರಾಬಾದಲ್ಲಿ ನೋಡಿದಾಗ ಅಲ್ಲೂ ಒಂದು 7-8 ಸಿನಿಮಾಗಳು ಇರ್ತವೆ. ಅದೆಲ್ಲ ಹೈಲೈಟ್ ಆಗೋದು ಮಾತ್ರ ನಮಗೆ ರೀಚ್ ಆಗುತ್ತೆ, ಅಲ್ಲಿರೋರ್ಗೆ ಅದೆಲ್ಲ ಗೊತ್ತಿರುತ್ತೆ. ಆಮೇಲೆ ಇನ್ನೊಂದು ಬಂದು ಫ್ರೀಡಮ್ ಇದೆ. ಎಲ್ಲರೂ ಸಿನಿಮಾ ಮಾಡ್ತಾರೆ ಇವತ್ತು. ಮೊದಲು ಏನಾಗ್ತಿತ್ತು, ಕೆಲವು ಪ್ರೊಡಕ್ಷನ್ ಹೌಸ್ ಇತ್ತು, ಅನುಭವ ಉಳ್ಳವ್ರು ಮಾತ್ರ ಸಿನಿಮಾ ಮಾಡ್ತಾ ಇದ್ರು. ಅನುಭವ ಇಲ್ಲದೆ ಇರೋದು ಬಂದ್ಬಿಟ್ಟು ಏನಾಯ್ತು, ಲಾಸ್ ಮಾಡಿ ಮನೆಗೆ ಹೋಗ್ಬಿಡ್ತಾ ಇದ್ರು ಒಂದು ಸಿನಿಮಾಗೆ. ಸೊ ಇವಾಗ ಏನಾಗಿದೆ, ಎಲ್ರಿಗೂ ಫ್ರೀಡಮ್ ಇದೆ. ಪಾಪ ಎಲ್ರಿಗೂ ದುಡ್ಡಿರೋರೆಲ್ಲ ಬಂದು ಸಿನಿಮಾ ಮಾಡ್ತಾರೆ, ಗೊತ್ತಿಲ್ಲದೇನೂ ಸಿನಿಮಾ ಮಾಡ್ತಾರೆ. ಕಲ್ತ್ಕೊಂಬಂದು ಸಿನಿಮಾ ಮಾಡ್ಬೇಕನ್ನೋದು ಯಾರಿಗೂ ಇಲ್ಲ. ಆಮೇಲೆ ಯಾರ ಮಾತನ್ನು ಕೇಳೋದಿಲ್ಲ. ನೀವೇನ್ರಿ ನಮಗೆ ಗೊತ್ತಿಲ್ವ ಸಿನಿಮಾ ಮಾಡೋಕ್ಕೆ ಅಂತ ಹೇಳ್ತಾರೆ. ಹಂಗೆ ಆಗ್ಬಿಟ್ಟಿದ್ದಾರೆ ಇವತ್ತು. ಆಮೇಲೆ ಎಲ್ಲರೂ ಡೈರೆಕ್ಟರ್ಗಳಿದ್ದಾರೆ, ಸುಮಾರು ಜನ. ಆಮೇಲೆ ಫ್ರೀಡಮ್ ಅದು, ಅವ್ರವ್ರ ಕ್ರಿಯೇಟಿವಿಟಿ, ಎಲ್ಲರಿಗೂ ಅವಕಾಶ ಇದೆ, ಎಲ್ಲರೂ ಹೀರೋ ಆಗ್ಬೋದು. ಸೊ ಎಲ್ಲರೂ ಮಾಡಿದಾಗ ಅದೇ ಥರ ರೈಟ್ಸ್ ಇದೆ ಅವ್ರಿಗೆ, ಸಿನಿಮಾ ಮಾಡ್ತಾರೆ. ಬಿಕಾಸ್ ಅವ್ರ ದುಡ್ಡು, ಈಗ ಯಾರೋ ಬೇರೆಯವ್ರ ದುಡ್ಡು ತಂದು ಮಾಡ್ತಿಲ್ವಲ್ಲ. ಈಗ ಯಾರೋ ಗೌರ್ಮೆಂಟಿಂದ ದುಡ್ಡು ಒಂದು ಸಿನಿಮಾ ಮಾಡಿಲ್ಲ, ಕೇಳೋದಕ್ಕೆ ಆಗಲ್ಲ. ಈಗ ನಾವು ಯಾರನ್ನೋ ರಿಮಲ್ಲ 1 ಡಜನ್ ಅಲ್ಲ, ಇನ್ನು 2 ಡಜನ್ ಸಿನಿಮಾ ಬಂದ್ರೂ ಅದು ಅವ್ರ ಇಷ್ಟ, ಅವ್ರ ರಿಸ್ಕ್ ತಗೊಂಡು ಅವ್ರು ಮಾಡ್ತಾರೆ. ಬಟ್ ಪರಿಹಾರ ಏನಂತ ಹೇಳಿದ್ರೆ, ನನಗೆ ಗೊತ್ತಿದ್ದಂಗೆ ನೀವು 12 ಸಿನಿಮಾ ರಿಲೀಸ್ ಮಾಡಿ ಪರವಾಗಿಲ್ಲ, ಬಟ್ 12 ಸಿನಿಮಾನು ಜನ ಬಂದು ನೋಡಬೇಕು.
ಆ ಥರದ್ದು ಏನಾರ ಮಾಡ್ಬೇಕು ನಾವು. ಸೊ ಅದಕ್ಕೆ ಕಷ್ಟಪಡ್ಬೇಕು, ಅದಕ್ಕೆ ಆ ಥರದ್ದು ಇನ್ನೊಂದು ಒಳ್ಳೆ ಸಿನಿಮಾ ಇಡಬೇಕು. ಮೇಯ್ನಾಗಿ ಅದೊಂದು ಮಾಡ್ಕೊಡ್ಬೇಕು. ಇನ್ನೊಂದು ಕಡೆ ಏನಂತ ಹೇಳಿದ್ರೆ, ನನಗೆ ಗೊತ್ತಿದ್ದು ಪ್ರೇಕ್ಷಕರು ತುಂಬ ಈಸಿಯಾಗಿ ಸಿಗಬೇಕು. ಥಿಯೇಟ್ರ್ ಒಳಗಡೆ ಬರೋದು ಅದು ತುಂಬ ಈಸಿ ಮಾಡ್ಬೇಕು. ಗೌರ್ಮೆಂಟ್ ಅವ್ರು ಏನೋ ಸಬ್ಸಿಡಿ ಕೊಟ್ಟು ತುಂಬ ಚೀಪಾಗಿ ಇವತ್ತು ಏನೇನೋ ಯೋಜನೆಗಳು ಮಾಡಿದ್ದಾರೆ. ಎಲ್ಲದಕ್ಕೂ ಫ್ರೀ ಮಾಡ್ತಾರೆ, ಬಸ್ ಫ್ರೀ ಮಾಡ್ತಾರೆ, ಇನ್ನೇನಕ್ಕೂ ಫ್ರೀ ಮಾಡ್ತಾರೆ, ಇನ್ಯಾವುದೋ ಸಬ್ಸಿಡಿ ಕೊಡ್ತಾರೆ, ಎಲ್ಲ ಕೊಡ್ತಾರಲ್ಲ. ಸಿನಿಮಾಗೂ ಕೊಟ್ಬಿಡಿ ಸ್ವಾಮಿ ನೀವು. 100 ರೂಪಾಯಿ ಟಿಕೆಟ್ ಇರೋದು ಅವ್ರಿಗೊಂದು 80 ರೂಪಾಯಿ ಇವ್ರು ಕೊಟ್ಟು 20 ರೂಪಾಯಿ ಟಿಕೆಟ್ ಕೊಡಿ, ಬಂದು ನೋಡ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಪ್ರಾಬ್ಲಮ್ ಅನ್ಭವಿಸ್ತಿರೋದು ನಾವೇನು, ಕೈನಲ್ಲಿ ಫ್ರೀಯಾಗಿ ಸಿಗುತ್ತೆ. 100 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 1000 ಸಿನಿಮಾ ನೋಡ್ಬೋದು ನೀವು ತಿಂಗಳಲ್ಲ ಅಲ್ವಾ. ಒಂದು 100 ರೂಪಾಯಿ ಟಿವಿಗೆ ಹಾಕ್ಬಿಟ್ರೆ ದಿನ ಪೂರ್ತಿ ಸಿನಿಮಾ 24 ಗಂಟೆಯಲ್ಲಿ 250 ಸಿನಿಮಾ ಬರ್ತಾ ಇರುತ್ತೆ. ಸೊ ನಾವು ಸಿನಿಮಾ ಥಿಯೇಟ್ರಿಗೆ ಯಾಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ, ಅಲ್ಲಿ ಖರ್ಚು ಮಾಡ್ಬೇಕಲ್ಲ. ಸೊ ಅದಕ್ಕೊಂದು ಏನಾರ ಮಾಡಿಕೊಟ್ರೆ ದಾರಿ ಖಂಡಿತವಾಗ್ಲೂ ನೋಡ್ತಾರೆ, 12 ಸಿನಿಮಾ ನೋಡ್ತಾರೆ. ಎಲ್ಲೋ ಒಂದ್ ಕಡೆ ನೀವು ಹೇಳೋದಂಗೆ ಅದು ನಿಜ ಕೂಡ ಹೌದು ಅನ್ಸುತ್ತೆ. ಯಾಕಂದ್ರೆ ಇದು ಟಿಕೆಟ್ ರೇಟ್ ನೀವು ಹೇಳ್ತಾ ಇರೋದು, ಟಿಕೆಟ್ ರೇಟ್ ಕಡಿಮೆ ಇದ್ರೆ ಫ್ಲೋ ಒಂದು ಇರುತ್ತೆ. ಉದಾಹರಣೆಗೆ ತಮಿಳ್ನಾಡಲ್ಲಿ ಟಿಕೆಟ್ ರೇಟ್ ತುಂಬಾ ಕಡಿಮೆ ಇದೆ, ಹೌದು, ಇಲ್ಲಿ ಹೋಲಿಸ್ಕೊಂಡ್ರೆ. ಹೌದು, ತಮಿಳ್ನಾಡಲ್ಲಿ ಕಡಿಮೆ ಇದೆ, ಬಟ್ ಅದೇ ತಮಿಳ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ಟಿಕೆಟ್ ರೇಟು ಜಾಸ್ತಿ ಇದೆ. 2-2.5 ಸಾವಿರ ರೂಪಾಯಿ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಮಾರ್ತಾರೆ. ಕನ್ನಡ ಸಿನಿಮಾಗೆ ಜಾಸ್ತಿ ಇದೆ. ಹೌದು, ಇವತ್ತು ಒಂದು ಮಿಡ್ಲ್ ಕ್ಲಾಸ್ ಅವರು ನೀವು ಒಂದು ಮಾಲಲ್ಲಿ ಹೋಗಿ ಸಿನಿಮಾ ನೋಡ್ಬೇಕಂದಾಗ ಆಗಲ್ಲ, ಟಿಕೆಟ್ ಬೇರ್ ಮಾಡಕ್ ಆಗಲ್ಲ. ಆಕ್ಚುಲಿ 4 ಜನ ಹೋದ್ರೆ 10 ಸಾವಿರ ಬೇಕು. ಕರೆಕ್ಟ್, ಅವರೆಲ್ಲ ಫೆಸಿಲಿಟಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನೀವು ಒಂದು ಮಗುನ್ ಕರ್ಕೊಂಡು ಹೋಗ್ತೀರಾ, ಮಕ್ಳು ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಹೋದ್ಮೇಲೆ ಸುಮ್ಮನೆ ಇರ್ತಾರ, ಒಂದು ಚಾಕ್ಲೇಟ್ ಕೊಡ್ಬೇಕು, ಪಾಪ್ಕಾರ್ನ್ ಕೊಡಿಸ್ಬೇಕು, ಆಮೇಲೆ ಸಿನಿಮಾ ನೀವು ಪರವಾಗಿಲ್ಲ ಎಲ್ಲ ಕೊಡಿಸ್ತೀರಾ. ಪಾಪ ಯಾರ್ದು ತಪ್ಪಿಲ್ಲ ಇಲ್ಲಿ. ಅವ್ರ ಥಿಯೇಟರ್ ಅವ್ರ ತಪ್ಪಿಲ್ಲ, ರೇಟ್ ಮಾಡಿರೋದು ತಪ್ಪಿಲ್ಲ, ಡಿಸ್ಟ್ರಿಬ್ಯೂಟರ್ ತಪ್ಪಿಲ್ಲ, ಸಿನಿಮಾ ಮಾಡೋರು ತಪ್ಪಿಲ್ಲ, ನೋಡೋ ಆಡಿಯನ್ಸ್ ತಪ್ಪಿಲ್ಲ. ಬಟ್ ಇದು ಇವತ್ತು ಆಪ್ಷನ್ ಬೇಜ್ ಸಿಕ್ಕಾಪಟ್ಟೆ ಇದೆಯಲ್ಲ ನಿಮಗೆ ಒಂದ್ಸರಿ ಹೋಗ್ತಾನೆ ಮನುಷ್ಯ, ಒಂದ್ಸರಿ ಜನ ಹೋಗಿ ಸಿನಿಮಾ ನೋಡ್ಕೊಂಡು ಖರ್ಚು ಮಾಡ್ಕೊಂಡು ಬರ್ತಾನೆ, ಸ್ಯಾಟಿಸ್ಫೈ ಮಾಡ್ತಾನೆ ನನ್ನ ಫ್ಯಾಮಿಲಿನ, ಫ್ರೆಂಡ್ಸ್ನ. ನೆಕ್ಸ್ಟ್ ಟೈಮ್ ಏನು ಮಾಡ್ತಾನೆ, ಅಲ್ಲಿ ಹೋದ್ರೆ ಹಿಂಗೆ ಒಂದು ಬಾಂಬ್ ಬೀಳುತ್ತೆ ಅಂತ ಹೇಳಿದಾಗ ಇಲ್ಲೇ ಇದ್ದು ಬಿಡ್ತಾನೆ ಸೇಫ್ಟಿಗೆ, ಇಲ್ಲೇ ತೋರಿಸ್ತೀನಿ ನೋಡಿ ಅಂದ್ಬಿಟ್ಟು ಇಲ್ಲೇ ಮ್ಯಾಜಿಕ್ ಮಾಡ್ಬಿಡ್ತಾನೆ. ಸೊ ಈ ಅವಕಾಶ ಇರೋದ್ರಿಂದ ಆ ಥರದ್ದು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ನಾವು, ಯಾವುದೋ ಒಂದು ಸೋರ್ಸಲ್ಲಿ ಅದಕ್ಕೊಂದು ಹೆಲ್ಪ್ ಮಾಡಲೇಬೇಕು ಆ್ಯಕ್ಚುಲಿ. ಇವತ್ತು ಯಾಕಂದ್ರೆ ಗೌರ್ಮೆಂಟಿಗೆ ಬಂದ್ಬಿಟ್ಟು ಸಿನಿಮಾ ಎಂಟರ್ಟೈನ್ಮೆಂಟು ಇದೆಲ್ಲ ಬಂದು ತುಂಬ ದೊಡ್ಡ ಸೋರ್ಸ್ ಇವತ್ತು, ತುಂಬ ಆದಾಯ ಬರೋವಂಥದ್ದು. ಸೊ ಇದಕ್ಕೂ ಕೊಡಿ, ಏನಾರು ಯೋಜನೆ ಕೊಡಿ, ಆಗಲಿ ಸ್ವಲ್ಪ ಜನ ಥಿಯೇಟ್ರಿಗೆ ಬಂದು ನೋಡಲಿ ಸಿನಿಮಾನ. ಒಂದು ಅಭ್ಯಾಸ, ಒಂದು ಕಲ್ಚರ್ ಹಂಗೆ ಕಂಟಿನ್ಯೂ ಆಗಲಿ ಅಲ್ವಾ. ಪಾಪ್ಯುಲೇಷನ್ ಜಾಸ್ತಿ ಬೆಳೀತಾ ಇದೆ. ಯಾಕಂದ್ರೆ ಮೊದಲೆಲ್ಲ ಪಾಪ್ಯುಲೇಷನ್ ಕಡಿಮೆ ಇತ್ತು, ಸಿನಿಮಾಗಳು ಕಡಿಮೆ ಇತ್ತು, ಆದರೂ ಥಿಯೇಟ್ರಲ್ಲಿ ಕಂಪಲ್ಸರಿ ಸಿನಿಮಾ ನೋಡೋರು. ಇವಾಗಲೂ ಕೆಲವೊಂದು ರಾಜ್ಯದಲ್ಲಿ ನಾನು ಹೋಗೋ ತಮಿಳ್ನಾಡಲ್ಲಿ, ತೆಲುಗುಲೆಲ್ಲ ಹೋದ್ರೆ ರಾತ್ರಿ 12 ಗಂಟೆ ಶೋಗೂ ಒಂದು ಫ್ಯಾಮಿಲಿ ಬಂದು ಕೂತ್ಕೊಂಡು ಸಿನಿಮಾ ಕಂಪಲ್ಸರಿ ನೋಡ್ತಾರೆ. ಯಾವ ಸಿನಿಮಾನೂ ಬಿಡೋದಿಲ್ಲ, ಬಿಕಾಸ್ ಅಲ್ಲಿ ಕಡಿಮೆ ಇದೆ, ಅದೊಂದು ಕಲ್ಚರಾಗಿ ಮಾಡ್ಕೊಂಡವ್ರೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ತುಂಬ ಜನ ಟೇಸ್ಟ್ ಇರೋವಂಥ ಸಿನಿಮಾ ಬಗ್ಗೆ ಸಿನಿಮಾನ ಲವ್ ಮಾಡೋರು ಇದ್ದಾರೆ ಸಿಕ್ಕಾಪಟ್ಟೆ. ಸೊ ಅವ್ರಿಗೇನಂದ್ರೆ ನಾವು ಅನುಕೂಲ ಮಾಡ್ಕೊಡೋದು, ಹೌದೌದು, ನಾವು ಕೊಡ್ಬೇಕು. ಇವತ್ತು ಎಲ್ಲದಕ್ಕೂ ಬೋರ್ಡ್ ಹಾಕ್ತೀವಿ ನಾವು, 60%, 50%, 100% ಸೇಲ್ ಹತ್ತು. ದೊಡ್ಡ ದೊಡ್ಡ ಕಂಪನಿಯವರು ದೊಡ್ಡ ದೊಡ್ಡ ಮಾರ್ಕೆಟ್ ಮಾಡೋರು ಹಾಕ್ತಾರೆ. ಬಟ್ ಸಿನಿಮಾಗೆ ಏನಿದೆ, 600 ರೂಪಾಯಿ ಬೋರ್ಡ್ ಹಾಕ್ತೀವಿ ನಾವು, 500 ರೂಪಾಯಿ GST ಟ್ಯಾಕ್ಸ್ ಹಾಕ್ತೀವಿ. ಸೊ ಇದಕ್ಕೇನಾರ ಒಂದು ಅನುಕೂಲ ಮಾಡಿದ್ರೆ ಡೆಫಿನೆಟಾಗಿ ಎಲ್ಲ ಬಂದು ನೋಡ್ತಾರೆ. ನಮ್ಗೇನಂದ್ರೆ ಎಲ್ಲ ಸಿನಿಮಾಗಳ್ನು ಯಾರು ಮಾಡಲಿ, ಸಿನಿಮಾಗಂತ ಬಂದಮೇಲೆ ಅವನು ನಮ್ಮ ಸಿನಿಮಾ ಫ್ಯಾಮಿಲಿ, ಅವನು 12 ಸಿನಿಮಾ ಅಲ್ಲ 24 ಸಿನಿಮಾ ಆಗಲಿ, ಬಟ್ ಜನಗಳು ನೋಡೋ ವ್ಯವಸ್ಥೆ ಮಾಡ್ಬಿಟ್ಟು ಅಷ್ಟು ರಿಲೀಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಒಂದು 20% ಜನ ಬರ್ತಾ ಇದ್ದಾರಾ, ಅವಾಗ 1 ಸಿನಿಮಾ 2 ಸಿನಿಮಾ ಸಾಕು, ಅದಲ್ಲೇ ದುಡ್ಡು ಮಾಡ್ಕೊಂಡು ನೋಡ್ತೇವೆ. ಬಟ್ ನಾವು ಇಲ್ಲಿ ಗೇಟ್ ಹಾಕೋಕ್ಕಾಗಲ್ವಲ್ಲ, ಆ ಥರ ಕ್ಯೂ ಸಿಸ್ಟಮ್ ಮಾಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕಷ್ಟೇ. ಸೊ ಇನ್ನೊಂದಂದ್ರೆ ಈಗ ನೀವೇ ಆಗ್ಲೇ ಹೇಳ್ತಾ ಇದ್ದಂಗೆ ಹಂಗೆ ಇಲ್ಲಿ ಸಿನಿಮಾ ಇದೆ ಇವಾಗ. OTT ಓಪನ್ ಮಾಡಿದ್ರೆ ಸಾಕು, ಯಾವ ಲ್ಯಾಂಗ್ವೇಜ್ ಸಿನಿಮಾ ಬೇಕಿದ್ರು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಆರಾಮಾಗಿ ನೋಡುವಂತ ಒಂದು ಅವಕಾಶ ಇದೆ. ಈ OTT ಬಂದ್ಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಕಂಪ್ಯಾರಿಸನ್ ಶುರು ಆಗ್ಬಿಟ್ಟಿದೆ ಈಗ. ಆ ಲ್ಯಾಂಗ್ವೇಜ್ ಅಲ್ಲಿ ಇಂಥ ಕ್ವಾಲಿಟಿ ಸಿನಿಮಾ ಬರ್ತಾ ಇದೆ, ಈ ಲ್ಯಾಂಗ್ವೇಜ್ ಅಲ್ಲಿ ಇಂಥ ಕ್ವಾಲಿಟಿ ಸಿನಿಮಾ ಬರ್ತಾ ಇದೆ. ಇಲ್ಲಿ ಅಂತ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್ ಆಗಿದೆ. ಸೊ OTT ಇಂದ ಆಗಿರೋ ಲಾಭ ಮತ್ತೆ ನಷ್ಟ ಏನು ನಿಮ್ಮ ಪ್ರಕಾರ? ಇಲ್ಲ, ಅದು ಲಾಭನೂ ಇದೆ, ನಷ್ಟನೂ ಇದೆ. ನಷ್ಟ ಅಂತ ನಾವು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ನೋಡಿ, ನಾವು ಫಸ್ಟು ಏನು ಯೂಸ್ ಮಾಡ್ತಾಯಿದ್ವಿ, ಯಾರಿಗಾರ ಕರೆ ಮಾಡ್ಬೇಕಂತ ಹೇಳಿದ್ರೆ ಕಾಯಿನ್ ಹಾಕ್ಬಿಟ್ಟು ಫೋನ್ ಮಾಡ್ತಿದ್ವಿ, ಇಲ್ಲ ಮನೇಲಿ ಫೋನ್ ಯೂಸ್ ಮಾಡ್ತಾ ಇದ್ವಿ. ಲೇಟ್ರಾನು ಒಂದು ಜಾಮೆಟ್ರಿ ಬಾಕ್ಸ್ ಅಷ್ಟು ಉದ್ದಕ್ಕೆ ಒಂದು ಬಾಕ್ಸ್ ಥರ ಒಂದು ಮೊಬೈಲ್ ಬಂತು. ಅದು ಜೋಬಲ್ಲಿ ಇಟ್ಕೊಳ್ಳೋಕ್ಕಾಗದೆ ಕಷ್ಟಪಟ್ಟೆಲ್ಲ ಎತ್ಕೊಂಡು ಓಡಾಡ್ತಾ ಇದ್ವಿ. ಲಾಸ್ಟಲ್ಲಿ ಚಿಕ್ಕದಾಗಿ ಮೊಬೈಲ್ ಬಂತು. ಇವತ್ತು ಒಂದು ಮೊಬೈಲ್ ಬಂದ್ಬಿಟ್ಟು ಟಿವಿಗಿಂತನೂ ತುಂಬ ಕಾಸ್ಟ್ಲಿ ಇರೋ ಅಷ್ಟು ರೇಟ್ ಅದು. ನಾವು ಅದನ್ನು ಕೊಟ್ಟು ಇಸ್ಕೊಂಡು ಹೋಯ್ತಾ ಇರ್ತೀವಿ. ಒಂದು ಮೊಬೈಲ್ ಅಲ್ಲ, ಒಬ್ಬೊಬ್ರ ಕೈಲಿ 4 ಮೊಬೈಲ್ ಇರುತ್ತೆ. ಸೊ ಆದ್ರೂ ಇಟ್ಕೊಂಡು ನೋಡ್ತಾ ಇದ್ದೀವಿ. ಸೊ ಆ ಮೊಬೈಲ್ನ ನಾವು ಯೂಸ್ ಮಾಡೋದ ಮೇಲೆ ಅದರಲ್ಲಿರೋ ಟೆಕ್ನಾಲಜಿ ನಾವು ಯೂಸ್ ಬರಲೇಬೇಕು. ಸೊ ಹಾಗಾಗಿ ಅದು OTT ಬಂದಿದೆ. ತಗೊಳ್ಳೋದು ಬಿಡೋದು ನಮ್ಮಿಷ್ಟ. ಅದು ನಷ್ಟ ಅಂತ ಹೇಳೋಕ್ಕಾಗಲ್ಲ ನಾವು. ಅದ್ರಲ್ಲಿ ಇದೆ, ಟೆಕ್ನಾಲಜಿ ಇದೆ. ಸೊ ನಮಗೆ ಎಫೆಕ್ಟ್ ಆಗಿದೆ. ಬಿಕಾಸ್ ಏನಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಆಗದೆ ಇರೋದು ಅಲ್ಲಿ ಸಿಗ್ತಾ ಇದೆ, ಅಲ್ಲಿ ತೋರಿಸ್ದೇ ಇರೋದು ತೋರಿಸ್ತಾ ಇದ್ದೀವಿ.
ಎಲ್ಲರೂ ಅದೇ ಥರ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೊಂದು ವರ್ಲ್ಡ್ ವೈಡ್ ಇರುತ್ತೆ. ಬಟ್ ಟ್ರೈ ಮಾಡೋಣ, ಅದರಲ್ಲೂ ತೋರಿಸೋಣ. ಇವತ್ತೇನೆಂದರೆ ಒಂದು ಸಿನಿಮಾ ಬಂದ್ಬಿಟ್ಟು ಯಾವತ್ತೂ ಸಿನಿಮಾ ಹೇಳಿಲ್ಲ ನಿಮಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಸಿನಿಮಾ ಮಾಡಿ ಆಮೇಲೆ ದೊಡ್ಡದಾಗಿ ಈ ಥರ ಏನೋ ಒಂದು ದೊಡ್ಡ ಸ್ಪ್ಯಾನ್ ಮಾಡಿ ಫಾರಿನಲ್ಲಿ ಶೂಟಿಂಗ್ ಮಾಡಿ ಸಿನಿಮಾ ಮಾಡಿ ಅಂತ ಹೇಳ್ತಾ ಇಲ್ಲ. ಎಷ್ಟೋ ಸಿನಿಮಾಗಳು ನಮ್ಮ ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿನಿಮಾಯಿಂದ ತೊಗೊಂಡ್ರೆ ಅಲ್ಲಲ್ಲಿ ಕೆಲವು ಸಿನಿಮಾಗಳು ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇದೆ. ಬರೀ ಒಂದು ರೂಮಲ್ಲಿ, ಒಂದು ಲಿಫ್ಟಲ್ಲಿ, ಒಂದು ಕಾರಲ್ಲಿ, ಒಂದು ಬೈಕಲ್ಲಿ, ಒಂದು ಮರದ ಕೆಳಗಡೆ ಸಿನಿಮಾ ಮೂಡಿದ್ದಾರೆ. ಅದೆಲ್ಲ ಸೂಪರ್ ಆಗಿದೆ, ಇಟ್ಟಿದೆ, ಅಟ್ರಾಕ್ಟ್ ಆಗಿದ್ದಾರೆ, ಜನಗಳು ಅದನ್ನು ನೋಡ್ತಾ ಇದ್ದಾರೆ. ಸೊ ನಾವು ಆ ಥರದ್ದು ಏನೋ ಒಂದು ಬದಲಾವಣೆಗಳನ್ನ ಹುಡ್ಕೊಂಡು ಹೋಗಿ ಮಾಡ್ಬೇಕಷ್ಟೇ, ಬೇರೆ ಏನಿಲ್ಲ. ಏನು ಚೇಂಜಸ್ ಆಗುತ್ತೋ ಅದಕ್ಕೆ ಹೊಂದ್ಕೋಬೇಕು, ಬದಲಾವಣೆಗಳಿಗೆ ತಕ್ಕಂತೆ ನಾವು ಬದಲಾಗಬೇಕು. ಆಮೇಲೆ ಕಾಂಪಿಟೇಷನ್ ಇದೆ, ಆ ಕಾಂಪಿಟೇಷನ್ನ ಫೇಸ್ ಮಾಡೋ ತಾಕತ್ತು ಇರಬೇಕು ನಮಗೆ. ಸೊ ನಾವು ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ ಸಿನಿಮಾದಲ್ಲಿ. ಸಿನಿಮಾ ಈಸ್ ಎ ಯೂನಿವರ್ಸಲ್. ಎಲ್ಲರೂ ಡೈರೆಕ್ಟರ್ ಇವತ್ತು. ಯಾರೋ ಒಬ್ರು ಮನೆಯಲ್ಲಿ ಒಂದು ಅಪ್ಪ ಹೋಗ್ಬಿಟ್ಟು ಮಕ್ಳಿಗೆ ಒಂದು ಕತೆ ಹೇಳ್ತಾನೆ, ಅದು ನಿಜನ ಸುಳ್ಳ ಗೊತ್ತಿಲ್ಲ. ಒಂದು ಹೆಂಡ್ತಿಗೆ ಒಂದು ಸುಳ್ಳು ಹೇಳ್ತಾನೆ, ಕತೆ ನಿಜ ಹೇಳ್ತಾನೆ, ಅದು ಗೊತ್ತಿಲ್ಲ. ಇಲ್ಲ ಒಬ್ಬ ರಾಜಕೀಯ ವ್ಯಕ್ತಿಗಳು ಏನಾರು ಒಂದು ಭಾಷಣ ಬೇಕಿರ್ತಾರೆ, ಅದು ನಿಜನ ಸುಳ್ಳ ಗೊತ್ತಿಲ್ಲ. ಬಟ್ ಎವ್ರಿಬಡಿ ಇಸ್ ಎ ಡೈರೆಕ್ಟರ್ ಇನ್ ದಿಸ್ ವರ್ಲ್ಡ್. ಯಾರು ಕತೆ ಹೇಳ್ತಾನೋ ಅವನೆಲ್ಲ ಡೈರೆಕ್ಟ್ರೇ. ಯಾಕಂದರೆ ಕ್ರಿಯೇಟಿವಿಟಿ ಅವನಲ್ಲಿ ಇದೆ. ಅದನ್ನು ಜನ ನೋಡ್ತಾರೆ, ಚಪ್ಪಾಳೆ ತಡ್ತಾರೆ, ವಿಷಲ್ ಹೊಡಿತಾರೆ. ಸೊ ಎಲ್ಲರಿಗೂ ಹಕ್ಕಿದೆ. ಸೊ ಅದ್ರ ಮೇಲೆ ಒಂದು ಇಂಪ್ರೆಸ್ ಮಾಡೋ ಶಕ್ತಿ ನಮಗೆ ಕೊಟ್ಟವನೇ. ಸಿನಿಮಾ ಹಿಂಗೆ ಮಾಡಿ, ಹಿಂಗೆ ಮ್ಯೂಸಿಕ್ ಹಾಕಿ, ನೀನು ಈ ಥರದ್ದೆಲ್ಲ ಡೈಲಾಗ್ ಹೇಳಿ, ಎಡಿಟಿಂಗ್ ಮಾಡಿ, ಅದಕ್ಕೊಂದು ಕಲರ್ ಕೊಟ್ಟು ತೋರಿಸು ಅಂತ ಹೇಳೋವನೇ. ಸೊ ಆ ಕೆಲಸಕ್ಕೆ ನಾವು ಬಂದಿದ್ದೀವಿ ಅಷ್ಟೇ. ನಾವು ಅಲ್ಲಿ ಕೆಲಸದವ್ರು ಅಷ್ಟೇ. ಅದೊಂದು ಕಂಪನಿ ಥರ. ಎಲ್ಲ ಸೆಕ್ಟರ್ಸ್ ಏನಿದೆ, ಡಾಕ್ಟರ್ ಕೆಲಸ ಮಾಡಿದ್ರೆ, ಇಂಜಿನಿಯರ್, ಆ ಥರ ಈ ಕೆಲಸ ಮಾಡೋಕ್ಕೆ ನಾವಿದ್ದೀವಿ. ಸೊ ನಾವು ಇದ್ರ ಜೊತೆಲಿ ಹೋಗ್ಬೇಕು. ಇವಾಗ ಯಾವುದೋ ಒಂದು ಟೆಕ್ನಾಲಜಿ ಬಂದ್ಬಿಟ್ಟಿದೆ ಹೊಸದಾಗಿ, ಈಗ ಆಪ್ರೇಷನ್ ಮಾಡೋದಕ್ಕೆ ಒಂದು ಮಿಷಿನ್ ಬಂದಿದೆ ಅಂದರೆ ಅದು ಟೆಕ್ನಾಲಜಿ, ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ ನಾವು. ಅದಕ್ಕಂತ ಹೇಳ್ಬಿಟ್ಟು ಇಲ್ಲಲ್ಲ ನಾವು ಹಳೆ ಕಾಲದ ಥರ ಮಾಡಬೇಕು ಆಪ್ರೇಷನ್ ಆಗಲ್ಲ. ಸೊ ಅದೇ ಥರನೇ ಇದು ಅಷ್ಟೇ, ಟೆಕ್ನಾಲಜಿ ಬಂದಿದೆ, ಅದನ್ನು ಯೂಸ್ ಮಾಡ್ಕೊಂಡು ಅದ್ರ ಜೊತೆಲೇ ಬೆಳ್ಕೊಂಡು ಹೋಗ್ಬೇಕು ನಾವು, ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಎರಡೂ ಇದೆ, ನಷ್ಟನೂ ಇದೆ, ಕಷ್ಟನೂ ಇದೆ, ಇಷ್ಟನೂ ಇದೆ, ಎಲ್ಲನೂ ಓದ್ಕೊಬೇಕಷ್ಟೇ. ಸೊ ಇನ್ನೊಂದು ಪ್ರಮುಖವಾದ ವಿಚಾರ ಅಂದರೆ OTTಗೆ ಸಂಬಂಧಪಟ್ಟಿದ್ದು ಏನಂತಂದರೆ OTT ಅವರು ಕನ್ನಡ ಸಿನಿಮಾನ ತಗೊಳ್ಳಲ್ಲ ಅನ್ನೋದು. ಅಂದರೆ ಬರೀ ಬ್ರ್ಯಾಂಡ್ ನೋಡಿ ಮಣೆ ಹಾಕ್ತಾರೆ. ಚಿಕ್ಕ ಪುಟ್ಟ ಸಿನಿಮಾಗಳನ್ನ ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ. ಅಮೆಝಾನ್ದವ್ರು ಬಿಟ್ಟರೆ, ಅಮೆಝಾನ್ದವರು ಅಲ್ಲಿ ಇಲ್ಲಿ 1-2-3 ಸಿನಿಮಾ ತಗೋತಾರೆ ಅಷ್ಟೇ. ಅದು ಬಿಟ್ಟರೆ ನೆಟ್ಫ್ಲಿಕ್ಸ್ ಅವರಂತೂ ತಗೊಳ್ಳಲ್ಲ. ಇನ್ನು ಉಳಿದಿರೋದು ನಮಗೆ ಊಟು, ಝೀ, ಅಲ್ಲಿ ಒಂದಿಷ್ಟು ವ್ಯಾಪಾರ ಆಗ್ಬೋದು ಅಷ್ಟೇ. ಸೊ ಈ OTT ರೈಟ್ಸು ವಿಚಾರದಲ್ಲಿ ಆಮೇಲೆ ಅವರ ಒಂದು ಈ ನಿಲುವು ನಿರ್ಧಾರದ ಹಿಂದೆ ನಿಮ್ಗೆ ಏನು ಅನ್ಸುತ್ತೆ? ಏನು ರೀಸನ್ನು? ಇಲ್ಲ, ಇದ್ರ ಬಗ್ಗೆನೂ ನಾನು ಸ್ವಲ್ಪ ಓಡಾಡಿದೆ ಈ ಗ್ಯಾಪಲ್ಲಿ. ಯಾಕಂದ್ರೆ ನಾನು ನೆಕ್ಸ್ಟ್ ಈಗ ಸಿನಿಮಾ ಮಾಡೋದ್ರಿಂದ ನಾನು ಮಾರ್ಕೆಟಿಂಗ್ ತುಂಬ ಸೀರಿಯಸ್ ಆಗಿ ತೊಗೊಂಡು ಸ್ಟಡಿ ಮಾಡಬೇಕಾಯ್ತು. ಸೊ ಇದ್ರ ಬಗ್ಗೆ ನಾನು ಚರ್ಚೆಗಳು ಮಾಡಿದಾಗ, ನಾನು ಅದಕ್ಕೆ ಸಂಬಂಧಪಟ್ಟವ್ರನ್ನ ಭೇಟಿ ಆದಾಗ, ಸೊ ಅವ್ರು ಯಾರು ತಗೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ. ಆ್ಯಕ್ಚುಲಿ ತಗೊಳ್ತೀವಿ. ನೋಡಿ, ನನ್ನ ಅಂಗಡಿ ಇದು, ನನ್ನ ಅಂಗಡಿನಲ್ಲಿ ನಿಮ್ಮ ಸಿನಿಮಾ, ನಿಂದೊಂದು ಮೆಟೀರಿಯಲ್ ನಾನು ಇಡಬೇಕು. ಸೊ ಇದಕ್ಕೆ ಗ್ರಾಹಕ ಬರಬೇಕು, ಅದು ತಗೊಂಡು ಹೋಗ್ಬೇಕು, ಅವನು ಪರ್ಚೇಸ್ ಮಾಡಬೇಕು, ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು. ಬರದೇ ಇದ್ದಾಗ ನಾನು ಕೊಟ್ಬಿಟ್ಟು ನಾನೇ ಕ್ಲಾಸ್ ಮಾಡ್ಕೊಳ್ಳಿ, ನಾನು ಡಿಮ್ಯಾಂಡ್ ಬರೋ ಥರ ನೀವು ಕ್ರಿಯೇಟ್ ಮಾಡಿ ಅಂತ ಹೇಳ್ತೇನೆ. ಅದು ಅವ್ನ ವ್ಯೂ ಪಾಯಿಂಟಲ್ಲಿ ಕರೆಕ್ಟ್ ಅದು ವಿಷಯ ಅದು. ಸೊ ಈಗ ನಾವು ನಮ್ಮ ಪ್ರಾಡಕ್ಟ್ನ ತಗೊಳ್ಳೇಬೇಕು. ನೀನು ಇಲ್ಲಿ ಅಂಗಡಿ ಓಪನ್ ಮಾಡೋಕೆ ನಮ್ಮೂರಲ್ಲಿ ಜಾಗ ಕೊಟ್ಟಿದ್ದೀವಿ, ನೀನು ನಮ್ದು ಹಿಡಿದು ನೀವು ಬೇರೆ ಇಡ್ತಾ ಇದ್ರೆ ನಮಗೂ ಲಾಸ್ ಆಗುತ್ತಪ್ಪ ಅಂತ ನಾವು ಯಾವಾಗ ಸ್ಟ್ರೈಕ್ ಮಾಡಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಸೊ ನಮ್ಮಲ್ಲಿ 10 ಜನ ಇರ್ತೀವಿ, ಯಾರೋ ಒಬ್ಬ ಕೊಟ್ಬಿಟ್ರೆ ಅವ್ರ ಮನೆ ಕೆಲಸ ನೋಡ್ಕೊಂಬಿಟ್ರೆ ಆಯ್ತಾ, ಬೇರೆಯವ್ರದ್ದು ನೋಡ್ಬೇಕಲ್ವಾ. ಸೊ ಇದಕ್ಕೆಲ್ಲ ಏನಂತ ಹೇಳಿದ್ರೆ ಒಂದು ರೂಲ್ಸು ರೆಗ್ಯುಲೇಷನ್ ಸಿಸ್ಟಮೆಟಿಕ್ ಆಗಿ ತರಬೇಕು, ಒಂದು ಸಿಸ್ಟಮ್ ತರಬೇಕು. ಸೊ ನಾನು ಈಗ ರೀಸೆಂಟಾಗಿ ಕೇಳಿದೆ, ನಮಗೆ ಇದು ಯಾವುದೋ ಒಂದು ರಾಜ್ಯದಲ್ಲಿ, ಅದು ನಿಜಾನ ಸುಳ್ಳ ಗೊತ್ತಿಲ್ಲ, ಅಲ್ಲಿರೋ ಚೇಂಬರು, ಅಲ್ಲಿರೋ ಯೂನಿಯನ್ನು, ಅಲ್ಲಿರೋ ದೊಡ್ಡವ್ರು ಕರೆಸ್ಬಿಟ್ಟು ಇವ್ರನ್ನ ನೋಡಿ, ಈ ಥರ ದೊಡ್ಡ ಸ್ಟಾರ್ಗೆ ಸಿನಿಮಾ ತಗೋತೀರಾ, ಜೊತೆಯಲ್ಲಿ ಬೇರೆಯವ್ರದ್ದು ತೊಗೊಳ್ಬೇಕು ನೀವು ಕಂಪಲ್ಸರಿ, ಹಂಗಿದ್ರೆ ವ್ಯಾಪಾರ ಮಾಡಿ, ಇಲ್ಲರ ಬೇಡ, ನೀವೇನಾರು ರೇಟ್ ಕೊಡಿ, ಬಟ್ ಎಲ್ಲರಿಗೂ ಸಪೋರ್ಟ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಇದು ಪೂರ್ವಕವಾಗಿ ಅದೇ ಮೊನ್ನೆ ಚಿರಂಜೀವಿ ಅವ್ರ ಮನೆಗೆ ಇವರು ಬಂದಿದ್ರು, ನೆಟ್ಫ್ಲಿಕ್ಸ್ ಅವರು. ಹೌದು, ಅವರು ಬಂದು ಅಲ್ಲಿ ಒಂದಿಷ್ಟು ಸಮಯ ಕಾಲ ಎಲ್ಲ ಕಳೆದು ಹೋಗಿದ್ದಾರೆ. ಹೌದು. ಸೊ ಇದೆಲ್ಲ ಮಾಡಿದ್ದಾರೆ. ಈ ತರ ಒಂದ್ ಸ್ವಲ್ಪ ದೊಡ್ಡವ್ರು, ಈಗ ನಾವೆಲ್ಲ ತುಂಬಾ ಸಣ್ಣದವ್ರು ಅದ್ರ ಬಗ್ಗೆ ಮಾತಾಡೋದಕ್ಕೆ ಫುಲ್ಲು ದೊಡ್ಡವ್ರು ಇದ್ದಾರೆ, ಅವರೆಲ್ಲ ಈ ಸ್ಟೆಪ್ನ ತಗೋಬೇಕು, ಅವ್ರ ಕಾಂಟ್ಯಾಕ್ಟ್ಸ್ ಇರಬೇಕು, ನಿಶ್ಚಯ ತಗೋಬೇಕು. ನೋಡಿ, ಬರ್ತಾರೆ ಅವರೆಲ್ಲ, ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದಂಗೆ ಈಗ ನೆಟ್ಫ್ಲಿಕ್ಸ್, ಅಮೆಝಾನ್ಗೆ ತುಂಬ ಹೈ ವ್ಯೂವರ್ಶಿಪ್ ಇರೋದು ನಮ್ಮ ಬ್ಯಾಂಗ್ಳೂರು ಮತ್ತು ಕರ್ನಾಟಕದಲ್ಲಿ, ಮೈಸೂರಲ್ಲಿ. ಬಟ್ ಕನ್ನಡ ಸಿನಿಮಾ ಹೋಗಲ್ಲ, ಬೇರೆ ಲ್ಯಾಂಗ್ವೇಜ್ನ ನೋಡ್ತಾರೆ. ಸೊ ಈಗ ಅವ್ರು ಬಂದೇ ಬರ್ತಾರೆ, ಇಲ್ಲಿ ಬಿಸ್ನೆಸ್ ಮಾಡ್ತಾರೆ, ಬಂದೇ ಬರ್ತಾರೆ. ಸೊ ಇದನ್ನು ಅವ್ರ ಜೊತೆ ಒಂದು ಮುಕ್ತವಾದ ಚರ್ಚೆ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಸಮಸ್ಯೆಗಳು, ನಿನ್ನ ಸಮಸ್ಯೆ ಏನು ಹೇಳಪ್ಪ, ನಿನ್ನ ಪ್ರಾಬ್ಲಮ್ ಏನು ಹೇಳು, ಇದಕ್ಕೆ ನಾವೇನು ಮಾಡಬೇಕು, ಸೊ ಅದನ್ನು ಫೀಡ್ ಮಾಡಬೇಕು ಇಲ್ಲಿ. ಸೊ ಇದನ್ನು ಒಬ್ರು ಯಾರು ನಿಂತ್ಕೊಂಡು, ಒಬ್ರು ಲೀಡರ್ ಆಗಿದ್ದವರು ಕೂತ್ಕೊಂಡು ಮಾತಾಡಿ, ಈ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ, ಈ ಸಿಸ್ಟಮ್ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದು ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಿ ಹೇಳ್ಬೇಕು. ಸೊ ಅವಾಗ ಇದು ವರ್ಕೌಟ್ ಆಗುತ್ತೆ. ಇದು ಆ್ಯಕ್ಚುಲಿ ನಿಮ್ಗೆ ಯೂಶಲಿ ಈಗಾಗಲೇ ಡಿಮ್ಯಾಂಡ್ ಇರೋದನ್ನ ಅವ್ರು ಯಾಕೆ ಕುಡ್ಕೊಂಬಂದು ತಗೊಂಡು ಹೋಗ್ತಾರೆ, ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಅಲ್ವಾ, ಮಾಡ್ಬೇಕಷ್ಟೇ.
ನೀವೇ ಹೇಳ್ದಂಗೆ ಈಗ ಅವ್ನು ತಗೊಂಬಂದು ಶೋಕೇಸ್ ಮಾಡ್ತಾನೆ, ಬಟ್ ಅದು ಸೇಲ್ ಆಗಲ್ಲ. ಸೇಲ್ ಆಗಲ್ಲ, ಅದಕ್ಕೆ ಅವನು ನೆಕ್ಸ್ಟ್ ಮತ್ತೆ ಬರಲ್ಲ ನಮ್ ಕಡೆ. ಅಂದ್ರೆ ಸಪ್ಲೈ ಇಲ್ಲ, ಡಿಮ್ಯಾಂಡ್ ಇರಲ್ಲ. ಇದು ಡಿಮ್ಯಾಂಡ್ ಇಲ್ಲ ಅಂದ್ರೆ ಸಪ್ಲೈ ಇರಲ್ಲ ಹ್ಮ್. ಆಬ್ವಿಯಸ್ಲಿ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಪ್ರೊಸೆಸ್ ಅಲ್ಲಿ ನಮ್ಮವರೇ ದಾರಿ ತಪ್ಪಿಸಿದ್ದಾರೆ ಅಂತಾನು ಅನ್ಬೋದು ನಾವು. ಯಾಕಂದ್ರೆ ನಮ್ಮ ಪ್ರಾಡಕ್ಟು ಮಸ್ತ್ ಸೂಪರ್ ಆಗಿದೆ, ಇದಕ್ಕಿಷ್ಟು ಬೆಲೆ ಇದೆ ಅಂತ ಅವ್ರಿಗೆ ಇದನ್ನ ಮಾಡಿ ಪ್ರೊಜೆಕ್ಟ್ ಮಾಡಿ ಅವರು ವ್ಯಾಪಾರ ಮಾಡ್ಕೊಂಡ್ರು. ಬಟ್ ಅದು ಅವ್ರಿಗೆ ವ್ಯಾಪಾರ ಆಗಿಲ್ಲ ಅಮೆಝಾನ್ ಹೌದು. ಬೇರೆಯವ್ರಿಗೆ. ಇಲ್ಲ, ಇದು ಬಿಸ್ನೆಸ್ ಇದು. ಹ್ಮ್. ಇವಾಗ ನೋಡಿ, ಯಾರು ತುಂಬಾ ಎಕ್ಸ್ಪರ್ಟ್ಸ್ ಇಲ್ಲ ಬಿಸ್ನೆಸ್ ಅಲ್ಲಿ. ಇದು ಹ್ಮ್. ಬಿಸ್ನೆಸ್ ಅಲ್ಲಿ ಏನಂದ್ರೆ ಎಂತೆಂಥವ್ರು ಕೂಡ ಅಷ್ಟೇ. ಎಷ್ಟೋ ಪ್ರಾಡಕ್ಟ್ ನಾವು ಬರೀ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ದಿನಕ್ಕೆ ಸಾವಿರಾರು ಕ್ಯಾಮ್ರಾಗಳು ಬರ್ತಿದೆ, ಸಾವಿರಾರು ಸೋಪ್ಗಳು ಬರ್ತಾ ಇದೆ, ಸಾವಿರಾರು ಪ್ರಾಡಕ್ಟ್ಗಳು ಬರ್ತಾ ಇರ್ತಾರೆ. ಅವನವನು ಆ ಫೀಲ್ಡಲ್ಲಿ ಮಾಡ್ತಾ ಇರ್ತಾನೆ. ಎಲ್ಲನೂ ಕ್ಲಿಕ್ ಆಗಲ್ಲ, ಯಾವುದೋ ಒಂದು ಕ್ಲಿಕ್ ಆಗ್ತಾ ಇರುತ್ತೆ. ಹ್ಮ್. ಸೊ ಅದಕ್ಕಂತ ಹೇಳ್ಬಿಟ್ಟು ಅವ್ನು ಮಿಕ್ಕಿದ್ದು ಮಾಡಲೇಬಾರ್ದು ಅಂತ ಏನಿಲ್ಲ. ಅವನು ಹ್ಮ್. ಅದು ನಡೀತಾ ಇರುತ್ತೆ, ಇಲ್ಲೂ ಅದೇ ನಡೀತಾ ಇರುತ್ತೆ. ಬಟ್ ಏನಂತ ಹೇಳಿದ್ರೆ, ನಿನ್ಗೇನು ಕ್ವಾಲಿಟಿ ಬೇಕು, ಹ್ಮ್. ನಿನ್ಗೆ ಏನು ಮಾಡ್ತೀನಿ, ನಿನ್ನ ಅಂಗಡಿ ಉದ್ಧಾರ ಮಾಡಕ್ಕೆ ನಾನು ಯಾವ ಥರ ಪ್ರಾಡಕ್ಟ್ ಕೊಡಬೇಕು, ಹ್ಮ್. ನಾನು ತಂದು ಹಂಗೆ ಇಟ್ಬಿಡ್ಬೇಕಾ, ಇಲ್ಲ ನಾನು ಏನೋ ಶೋಕೇಸ್ ಮಾಡ್ಕೊಡ್ಬೇಕಾ, ಇಲ್ಲ ನೀನು ಯಾವ ಥರ ಇಡ್ತೀಯ ಸ್ಟ್ಯಾಂಡರ್ಡ್ ನನಗೆ ಕೊಡು, ಒಂದು ಲಿಸ್ಟ್ ಕೊಡು, ಹ್ಮ್. ನಾನು ಟ್ರೈ ಮಾಡ್ತೀನಿ ಅದನ್ನು ಮಾಡೋಕ್ಕೆ. ಅದಕ್ಕೆ ಅರ್ಹತೆ ಇದ್ರೆ ನೀನು ತಗೋ, ಹ್ಮ್. ಇಲ್ಲಾಂದ್ರೆ ಬೇಡ, ನೀನು ಬೋರ್ಡ್ ಹಾಕ್ಬಿಡು. ಹ್ಮ್. ಬಿಕಾಸ್ ನೀನು ಅಂಗಡಿ ಓಪನ್ ಮಾಡಿದ್ಯಲ್ಲಪ್ಪ ನಮ್ಮೂರಲ್ಲಿ, ನಮ್ಮ ಕಡೆ ನೀನು ನಮ್ಮ ಪ್ರಾಡಕ್ಟ್, ನನ್ನ ಪಕ್ಕದ ಮನೆ ಒಂದು ಪ್ರಾಡಕ್ಟ್ ತಗತ್ತೀಯ, ನನ್ನ ತಗೊಳ್ಳಲ್ಲ ಅಂದರೆ ನನಗೆ ಗೊತ್ತಿಲ್ಲ, ನೀನು ಹೇಳ್ಕೊಡು, ನೀನು ಇದಂತ ಬ್ರ್ಯಾಂಡ್ ಮಾಡು, ಹ್ಮ್. ನೀನು ಒಂದು ಟ್ರೇಡ್ ಮಾರ್ಕ್ ಹಾಕು, ಸೀಲ್ ಹಾಕು, ಹ್ಮ್. ಮಾಡ್ತೀನಿ, ನಾನು ಮಾಡ್ತೀನಿ. ಇದು ಈ ಕಮ್ಯುನಿಕೇಶನ್ ಇಲ್ಲ. ಹ್ಮ್. ಸುಮ್ಮನೆ ಬ್ಲೈಂಡ್ ಆಗಿ ಮಾತಾಡ್ತಿದ್ದೀವಿ ಅಷ್ಟೇ ಎಲ್ಲರೂ. ಹ್ಮ್. ನಮ್ದು OTT ತಗೊಳ್ತಿಲ್ಲ, OTT ಬಿಸ್ನೆಸ್ ಇಲ್ಲ, ಕನ್ನಡಕ್ಕೆ ಅವಮಾನ ಮಾಡ್ತಾರೆ. ಅವನು ಹೋದಾಗ ಇಲ್ಲ ನಿಮ್ದು ಬೇಡ ರೀ ನಮಗೆ, ಯಾಕಂದ್ರೆ ಅವ್ನು ಕಮ್ಯುನಿಕೇಟೇ ಮಾಡಿಲ್ಲ ನಮ್ಮ ಹತ್ರ. ಹ್ಮ್. ಯಾರೋ ಒಬ್ಬ ಮಧ್ಯವರ್ತಿ, ಅವನೆಲ್ಲ ಬಾಂಬೆಲಿ ಇರ್ತಾನೆ, ಹ್ಮ್. ಡೆಲ್ಲಿಲಿ ಇರ್ತಾನೆ, ಅವ್ನು ಬಂದು ಮಾತಾಡ್ತಾನೆ. ಡೈರೆಕ್ಟ್ ಟು ಡೈರೆಕ್ಟ್ ಇಲ್ವಲ್ಲ, ಎಲ್ಲಿ ಚರ್ಚೆ ಮಾಡಿದೀವಿ ನಾವು? ಹ್ಮ್. OTT ಓನರ್ ಹೆಸರುಗಳು ಗೊತ್ತಿಲ್ವಲ್ಲ ಯಾರಿಗೂ. ಹ್ಮ್. ಇವಾಗ 500 ಸಿನಿಮಾ ಮಾಡ್ತಾ ಇದೀವಲ್ಲ ವರ್ಷಕ್ಕೆ, ಯಾರಿಗಾರ ಗೊತ್ತಾ ಆಫೀಸ್ ಎಲ್ಲಿದೆ, ನೆಟ್ಫ್ಲಿಕ್ಸ್ ಆಫೀಸ್ ಎಲ್ಲಿದೆ, ಹ್ಮ್. ಅಮೆಝಾನ್ ಆಫೀಸ್ ಎಲ್ಲಿದೆ, ಹ್ಮ್. ಆ ಓನರ್ ಹೆಸರು ಗೊತ್ತಾ, ಮ್ಯಾನೇಜರ್ ಹೆಸರು ಗೊತ್ತಾ, CEO ಕೋರ್ಡಿನೇಟರ್ ಹೆಸರು. CEO ಹೆಸರು ಗೊತ್ತಾ? ಇಲ್ಲ, ಅವ್ನು ಬಂದು ಎಲ್ಲಾರು ಮೀಟ್ ಮಾಡಿದಾನ ಹೋಗ್ಲಿ ಪ್ರೊಡಕ್ಷನ್ ಹೌಸ್ಗೆ? ಹ್ಮ್. ಏನು ಮಾಡಿಲ್ವಲ್ಲ, ಯಾರು ಏನು ಮಾಡಿಲ್ವಲ್ಲ. ಸುಮ್ನೆ ಗಾಳಿಯಲ್ಲಿ ಸುಮ್ಮನೆ ನಾವು ಮಾತಾಡ್ತಿದೀವಿ, ಅವರು ಮಾತಾಡ್ತಿದ್ದಾರೆ. ಗಾಳಿಯಲ್ಲಿ ಗುಂಡು ಹೊಡಿತಾರೆ. ಆಕ್ಚುಲಿ ಯಾರೋ ಮಧ್ಯದಲ್ಲಿ ಬರ್ತಾರೆ, ಏನೋ ಒಂದು ಹೇಳ್ತಾರೆ, ಒಬ್ರು ಹೇಳಿದ್ರೆ 10 ಜನ ಅದನ್ನೇ ಫಾಲೋ ಮಾಡ್ಕೊಂಡು ಹೇಳ್ತಾ ಇದೀವಿ. ಹ್ಮ್. ಸೊ ಇದು ಬಿಸ್ನೆಸ್ ಅಲ್ಲ. ಇದು ಹ್ಮ್. ಬಿಸ್ನೆಸ್ ಅಂದ್ರೆ ಹೆಂಗಂದ್ರೆ, ನನ್ನ ಪ್ರಾಡಕ್ಟ್ನ ನೀನು ತಗೋತಿ ಅಂದ್ರೆ ನಿನ್ಗೂ ನನಗೂ ಕಮ್ಯುನಿಕೇಶನ್ ಕರೆಕ್ಟ್ ಆಗಿರ್ಬೇಕು. ಹ್ಮ್. ನಿನ್ಗೇನು ಬೇಕೋ ನನಗಿರ್ಬೇಕು, ನಾನು ನಿನ್ಗೇನು ಬೇಕೋ ನಾನು ಮಾಡಬೇಕು. ಹ್ಮ್. ನಾನು ಮಾಡಿಬಿಟ್ಟು ಎಲ್ಲ ಇಟ್ಕೊಂಡು ನೀನು ನಾನು ತಗೊಂಡಿಲ್ಲ ಅಂತ ಹೇಳಿದ್ರೆ ನಾನು ಸ್ಟ್ರೈಕ್ ಮಾಡ್ತೀನಿ, ಗಲಾಟೆ ಮಾಡ್ತೀನಿ. ಏನು ಗೊತ್ತಿಲ್ಲದೆ ನಾನು ಸ್ಟ್ರೈಕ್ ಮಾಡಿದ್ರೆ ಏನು ವಿಷಯ ಇದೆ? ಅವನು ತಿಳ್ಕೊಂತ, ನಾವು ತಿಳ್ಕೊಂತ, ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ರೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಏನು ಗೊತ್ತಿರಲ್ಲ. ಇದು ಹಿಂಗಾಗಿದೆ ಇದು ಆ್ಯಕ್ಚುಲಿ. ಇದು ಮಾರ್ಕೆಟು ಅದೇ ಹೇಳ್ತಾ ಇದ್ದೀನಲ್ಲ, ಸಿನಿಮಾ ಮಾಡೋದ್ರಲ್ಲಿ ನನಗೆ ಗೊತ್ತಿದ್ದಂಗೆ ನಾವು ತುಂಬ ಸೈಡಲ್ಲಿ ತುಂಬ ಚಿಕ್ಕ ಲೆವೆಲ್ ಇದೀವಿ. ಆದರೂ ನಾನು ಸ್ಟಡಿ ಮಾಡ್ತಾ ಇರ್ತೀನಿ. 50% ಜನಕ್ಕೆ ಮಾರ್ಕೆಟಿಂಗ್ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ದುಡ್ಡು ತಂದು ಹಾಕಿರ್ತಾರೆ, ಬಂಡವಾಳ ತಂದು ಹಾಕಿರ್ತಾರೆ. ಹ್ಮ್. ಒಂದು ಯಾವುದೋ ಹಿಟ್ಟಾಗಿರೋ ಅದೇ ತೋರಿಸ್ಬಿಡ್ತಾರೆ. ಸರ್ KGF ಥರ ಸಿನಿಮಾ ಮಾಡ್ತಾ ಇದ್ದೀವಿ ಸರ್ ನಾವು ಅಂತಾರೆ. ಸರ್ ನೆಕ್ಸ್ಟ್ ಕಾಂತಾರ ನಮ್ಮದು ಸರ್, ನೋಡಿ ಸರ್ ಹಿಂಗೆ ಅಂತಾರೆ. ಹ್ಮ್. ಎಲ್ಲನೂ ಹಂಗೆ ಆಗ್ಬಿಡಲ್ಲ. ಅವ್ರು ಎಷ್ಟು ಕಷ್ಟಪಡೋರು, ಎಷ್ಟು ತಿಳ್ಕೊಂಡವ್ರು, ಎಷ್ಟು ಅದ್ರ ಬಗ್ಗೆ ವರ್ಕ್ ಮಾಡಿರ್ತಾರೆ, ಅವ್ರ ಅನುಭವ ಏನು, ಹ್ಮ್. ಆ ಕ್ವಾಲಿಟಿ ಏನು, ಎಲ್ಲನೂ ಇರುತ್ತಲ್ಲ. ಅವ್ರ ಕಮ್ಯುನಿಕೇಷನ್ ಏನು, ಯಾರಿದ್ರ ಮಧ್ಯದಲ್ಲಿ? ಒಂದು ಸಿನಿಮಾ ಬಗ್ಗೆ ನೀವು ಒಂದು ಕಂಟೆಂಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ನೀವೇನು ಮಾಡ್ಕೊಂಡಿರಲ್ಲ ಅಲ್ವಾ? ಇದು ನಮ್ಮ ತಪ್ಪಿದೆ, ನಾವುಗಳು ಮಾಡೋ ಮಿಸ್ಟೇಕ್ಗಳು ಇವೆಲ್ಲ ಫುಲ್ಲು. ಹ್ಮ್. ಸೊ ಇದನ್ನ ತಿಳ್ಕೊಬೇಕು, ಇದನ್ನ ತಿಳ್ಕೊಂಡು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ನಾಯಕತ್ವದ ಕೊರತೆ ಅಂತೂ ಖಂಡಿತ ಇದೆ ಅಂತ ಹೇಳ್ತಿದ್ರು ನೀವು. ನಾಯಕತ್ವ ಅಂತ ಬರಲ್ಲ ಇದು. ಆ್ಯಕ್ಚುಲಿ ಒಂದು ಯೂನಿಟಿ ಬೇಕು, ಎಲ್ಲ ದೊಡ್ಡದಾಗಿ ಮಾರ್ಕೆಟ್ ಮಾಡೋ ಅಂಥವ್ರು ಯೂನಿಟಿ ಬೇಕು, ಎಲ್ಲ ದೊಡ್ಡವ್ರು ಸೇರ್ಕೋಬೇಕು. ಹ್ಮ್. ನಿಮಗೆ ಮೊದಲು ಇತ್ತು, ಮೊದಲು ಒಂದು 10-15 ವರ್ಷದ ಹಿಂದೆ ಹೋದಾಗ ಗಾಂಧಿನಗರದಲ್ಲಿ ಒಂದು ರೋಡ್ಗೆ ನೀವು ಎಂಟ್ರಿ ಕೊಟ್ಟರೆ, ಇದು ಇವ್ರ ಬ್ಯಾನರು, ಈ ಬ್ಯಾನರು, ಈ ದೊಡ್ಡವ್ರದ್ದು, ಇದು ಇನ್ನೂ ದೊಡ್ಡವ್ರದ್ದು, ಈ ಥರ ಬ್ಯಾನರ್ ಇತ್ತು. ಇಲ್ಲಿ ವ್ಯಾಪಾರ ನಡೀತಾ ಇತ್ತು. ಹ್ಮ್. ಇಲ್ಲಿ ಸಂತೆನಲ್ಲಿ ಹೋಗಿ ಎಲ್ಲರೂ ಬಂದು ಕಮ್ಯುನಿಕೇಷನ್ ನಡೀತಿತ್ತು. ಎಲ್ಲರೂ ಸೇರ್ಕೊಂಡು ಒಂದು ಕಡೆ ಇಲ್ಲಿ ಬರ್ಬೇಕಾದ್ರೆ ಹಿಂಗಿರ್ಬೇಕು, ಈ ಥರ ಮಾಡಬೇಕು ಅಂತ ಒಬ್ಬರು ಬಾಸ್ ಇದ್ರು, ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆಮೇಲೆ ಹೋಗೋರಿಗೆ ಬುದ್ಧಿವಾದ ಹೇಳಿ ಇದು ಒಳ್ಳೇದಪ್ಪ, ಹಿಂಗೆ ಮಾಡ್ರಪ್ಪ ಅಂತ ಹೇಳಿ ಕಳಿಸ್ತಾ ಇದ್ರು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಆ ರೋಡ್ನ ಬಿಟ್ಬಿಟ್ವಿ. ಎಲ್ಲೆಲ್ಲಿ ಬೇಕೋ ನನ್ನ ಮನೆಯಲ್ಲಿದೆಯೋ ಅಲ್ಲೊಂದು ರೋಡ್ ಮಾಡ್ಕೊಂಬಿಟ್ಟೆ ನಾನು. ಅಲ್ಲಿ ಸೇರ್ಕೊಂಡು ಇಲ್ಲೇ ಒಂದು ಇದೆ ಇದ್ರ ಮೇಲೆ ಇದೇ ಗಾಂಧಿನಗರ, ಇದೇ ಗಾಂಧಿನಗರ, ಇದೇ ಗಾಂಧಿನಗರ. ಆಮೇಲೆ ನಂದೇ ಬಿಸ್ನೆಸ್, ನನಗೆ ಗೊತ್ತು ಬಿಡ, ನನಗೆ ಗೊತ್ತಿಲ್ಲ, ಯಾಕೆ ಅಲ್ಯಾಕೆ ಹೋಗ್ಬೇಕು ನಾನು. ಇದಾಗಿದೆ, ಇದು ಕೊರತಾಗಿದೆ. ಯೂನಿಟಿ ಇಲ್ಲ, ಎಲ್ಲರೂ ಸೇರ್ಕೋತಾ ಇಲ್ಲ. ನಾವೆಲ್ಲೆಲ್ಲೋ ಮಾತಾಡ್ತೀವಿ, ಅವ್ನ ಸಿನಿಮಾ ನನ್ನ ಸಿನಿಮಾ ಯಾವುದೋ ತೆಗೆದ್ರೆ ನನ್ನ ಬಗ್ಗೆ ನಾನೇನೋ ಮಾತಾಡಿದೆ ಅಂದ್ಬಿಟ್ಟು ಅವ್ನು ಕೆಟ್ಟದಾಗ ಏನೋ ಆಗ್ತಾ ಇರ್ತಾನೆ, ಕಿಂಡಲ್ ಮಾಡ್ತಾ ಇರ್ತಾನೆ, ಬರೀ ಕಾಲು ಎಳಿತಾ ಇರ್ತಾನೆ. ಇವ್ರಿಗೇನು ಸಿನಿಮಾ ಗೊತ್ತಿಲ್ಲ, ಇವ್ರು ಯಾಕೆ ಮಾಡ್ತಾರೆ? ಈ ಥರ ಒಬ್ಬರ ಮೇಲೆ ಒಬ್ರು ಕಾಲು ಎಳ್ಕೊಂಡು, ಇಲ್ದೇ ಇರೋ ಟ್ಯಾಗ್ ಮಾಡ್ಕೊಂಡು, ಈ ಬಿಟ್ಟು ಮೊಬೈಲ್ ಸಿಕ್ಬಿಟ್ಟಿದೆ ಅಂದ್ಬಿಟ್ಟು ಎಲ್ಲ ಮೆಸೇಜ್ ಮಾಡ್ಕೊಂಡು, ಒಂದೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು, ಇದೆಲ್ಲ ಆಗಿ ಏನಾಗಿದೆ, ಒರಿಜಿನಲ್ ವಿಷಯಕ್ಕೆ ಯಾರು ಬರ್ತಾ ಇಲ್ಲ. ಕಷ್ಟಪಡೋನಿಗೆ ಮಾತ್ರ ಗೊತ್ತಿರುತ್ತೆ. ಒಳಗಡೆ ಹೋದಾಗ ಅಯ್ಯೋ ಇಷ್ಟೊಂದು ಸಮಸ್ಯೆ ಇದೆಯಲ್ಲ, ಇದನ್ನ ಹೆಂಗೆ ಕ್ಲೀನ್ ಮಾಡ್ಕೊ. ಇಲ್ಲಿ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಮಾರ್ಕೆಟ್ ಮಾಡೋ ಬದಲು
ಇಂಥದನ್ನ ಫೇಸ್ ಮಾಡೋದು ದೊಡ್ಡ ವಿಷಯ ಆಗ್ಬಿಟ್ಟಿದೆ ಇವತ್ತು ಆ್ಯಕ್ಚುಲಿ. ಸಿನಿಮಾ ಮಾಡೋಕೆ ಮುಂಚೆ ಒಂದ್ಸರಿ ಯೋಚನೆ ಮಾಡಬೇಕು, ಏನೋ ಇದೆಲ್ಲ ಅನುಭವಿಸ್ಬೇಕಲ್ಲ ಇದು ಸಿನಿಮಾ ಮಾಡ್ಬೇಕಾದ್ರೆ ಅಂತ ಹೇಳ್ಬಿಟ್ಟು. ಸಿನಿಮಾ ಮಾಡೋದು ಸುಲಭ, ನಂತರದ ಹಾದಿ ಕಷ್ಟ. ನಂತರದ್ದು ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ಒಪ್ಸೋದಿದೆಯಲ್ಲ, ಆಮೇಲೆ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ತಾಳ್ಮೆಯಿಂದ ಇರೋದಿದೆಯಲ್ಲ, ಅದು ತುಂಬ ದೊಡ್ಡ ಶಿಕ್ಷೆ ಅದು ಆ್ಯಕ್ಚುಲಿ. ಸೊ ಈಗ ಸದ್ಯಕ್ಕೆ ಈಗ ಪ್ಯಾನ್ ಇಂಡಿಯಾ ಅಂತ ಎಲ್ಲ ಶುರು ಮಾಡ್ಬಿಟ್ಟವ್ರೆ. ಯಾರನ್ನೇ ಕೇಳಿ ನೀವು ಬೇಕಿದ್ರೆ, ಸರ್ ನಮ್ದು ಪ್ಯಾನ್ ಇಂಡಿಯಾ ಸಿನಿಮಾ ಸರ್, ನೀವೇ ಆಗ್ಲೇ ಹೇಳ್ದಂಗೆ ನಮ್ದು ಕಾಂತಾರ ಮೀರಿಸುತ್ತ ಸಿನಿಮಾ ಸರ್ ಅಂತ ಅದೊಂದು ಶುರು ಆಗ್ಬಿಟ್ಟಿದೆ ಟ್ರೆಂಡ್, ಎಸ್ಪೆಷಲಿ ನಮ್ಮಲ್ಲಿ ಇಂಡಸ್ಟ್ರಿಯಲ್ಲಿ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಸರ್ ನನಗೆ ಅದನ್ನ ಅರ್ಥ ಈಗಲೂ ಗೊತ್ತಿಲ್ಲ ನನಗೆ. ಪ್ಯಾನ್ ಇಂಡಿಯಾ ಅಂದರೆ ಏನಂತ ಅರ್ಥ ಗೊತ್ತಿಲ್ಲ ಸರ್. ಇಂಡಿಯಾ ಒಂದೇ ಇರೋದು, ಇಂಡಿಯಾದಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಇದೆ ಇವತ್ತು. ಆಮೇಲೆ ಸಿನಿಮಾಗೆ ಲ್ಯಾಂಗ್ವೇಜ್ ಇಲ್ಲ ಇವತ್ತು, ಆಯಿತಾ? ನೀವು ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಗಳು ಅಂತೇಳಿ ಒಂದೇ ಸಿನಿಮಾನ ನೀವು ಮೊದಲಿಂದ ನಾವು ಕಲ್ತ್ಕೊಂಬಂದಿದ್ದೆ. ಮಲ್ಟಿ ಲ್ಯಾಂಗ್ವೇಜ್ ಅಂದರೆ ಇದೇ ಸಿನಿಮಾ ಕನ್ನಡದಲ್ಲಿರುತ್ತೆ, ತಮಿಳಲ್ಲಿರುತ್ತೆ, ತೆಲುಗುನಲ್ಲಿರುತ್ತೆ, ಮರಾಠಿನಲ್ಲಿರುತ್ತೆ, ರೋಜಾ ಅಂಥದ್ದೆಲ್ಲ ಫುಲ್ 20 ಲ್ಯಾಂಗ್ವೇಜ್ ಜಾಸ್ತಿ ಮಾಡಿದ್ರು, ಎಲ್ಲ ಮಲ್ಟಿಪಲ್ ಸಿನಿಮಾ ಮಾಡಿದ್ರು. ಅದು ಬಿಟ್ಟರೆ ಒಂದು ರೀಮೇಕ್ ಸಿನಿಮಾ ಅಂತ ಇರುತ್ತೆ, ಸಿನಿಮಾ ತಂದ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ಡಬ್ ಸಿನಿಮಾ ಅಂತ ಇರುತ್ತೆ ಒಂದು. ಇಷ್ಟೇ ನಮಗೆ ಗೊತ್ತಿದೆ ಆ್ಯಕ್ಚುಲಿ. ಈಗ ಅದೇ ಡಬ್ ಸಿನಿಮಾ ತೆಗೆದ್ಬಿಟ್ಟು ಪ್ಯಾನ್ ಹಚ್ಬಿಟ್ಟವ್ರು ಅನ್ಸುತ್ತೆ. ಪ್ಯಾನ್ ಅಂದ್ರೆ ಏನಂದ್ರೆ ಸರ್, ಒಂದು ಲೆಫ್ಟ್ ಇಂದ ರೈಟ್ ಹೋಗ್ಬೇಕು, ಇಲ್ಲ ರೌಂಡ್ ಪ್ಯಾನ್ ಮಾಡ್ಬೇಕು. ಆಕ್ಚುಲಿ ನಾವು ಸೌಂಡ್ ಅಲ್ಲಿ ಪ್ಯಾನ್ ಮಾಡ್ತೀವಿ, ಲೆಫ್ಟ್ ಟು ರೈಟ್, ಸ್ಟೀರಿಯೋ, ಮೋನೋ ಇದೆಲ್ಲ ಮಾಡ್ತೀವಿ ಟೆಕ್ನಾಲಜಿ. ಇಲ್ಲ ಪ್ಯಾನ್ ಮಾಡ್ತೀವಿ, ಈ ಕಡೆಯಿಂದ ಆ ಕಡೆ ಕ್ಯಾಮ್ರಾ ಪ್ಯಾನ್ ಮಾಡ್ತೀವಿ. ಇದ್ಯಾವ್ದು ಪ್ಯಾನ್ ಇಂಡಿಯಾನೇ ಪ್ಯಾನ್ ಮಾಡೋವಂಥದ್ದು. ಇದು ಎಲ್ಲೋ ಒಂದು ಟ್ರೆಂಡಿಂಗ್ ಅಲ್ಲಿ ಯಾರೋ ಒಬ್ರು ಒಂದು ರಿಪೋರ್ಟ್ ಅಲ್ಲೋ ಪೇಪರ್ ಅಲ್ಲೋ ಬಂದ್ಬಿಟ್ಟಿರುತ್ತೆ. ಅದನ್ನ ಅವಾಗಿಂದ ಅದಕ್ಕೊಂದು ಸ್ಲೋಗನ್ ತರ ಯೂಸ್ ಮಾಡ್ಕೊಂಡವ್ರೆ. ಸರ್ ಇಂಡಿಯಾ ಒಂದೇ ಇರೋದು, ಮಲ್ಟಿ ಲ್ಯಾಂಗ್ವೇಜಸ್ ಇದೆ. ನೀವು ಅದು ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ಗಳಿದೆ, ಚೈನೀಸು, ರಷ್ಯನ್ನು, ಇರಾನಿ, ಇಂಗ್ಲೀಷು ಎಲ್ಲ ಇದೆ ಫುಲ್ಲು. ನೀವೆಲ್ಲ ನಿಮ್ಮ ಸಿನಿಮಾನ ಬೇಕಾದ್ರೆ ಅದೇ ಲ್ಯಾಂಗ್ವೇಜ್ ಸ್ಕ್ರಿಪ್ಟ್ ಬರೆಸ್ಬಿಟ್ಟು ಶೂಟ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಮಾಡ್ಬೋದು ಅಷ್ಟೇ. ಸೊ ಇದೆಲ್ಲ ಇಲ್ಲ ಸರ್, ಸಿನಿಮಾ ಒಂದೇ ಕಂಟೆಂಟ್. ನೀವು ಒಂದೇ ಕತೆ ತಾನೇ ಇಟ್ಕೊಂಡು ಮಾಡ್ತೀರಾ. ಈಗ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ತಮಿಳಿಗೆ ಬೇರೆ ಕತೆ ಮಾಡ್ತೀರಾ, ಬೇರೆ ಥರ ಸಾಂಗ್ ಶೂಟ್ ಮಾಡ್ತೀರಾ, ತೆಲುಗು ಅಂದಮೇಲೆ ಬೇರೆ ಥರ ಮಾಡ್ತೀರಾ, ಏನಿಲ್ವಲ್ಲ. ಈ ಒಂದೇ ಸಿನಿಮಾನೇ ನೀವು ಡಬ್ ಮಾಡಿರ್ತೀರಾ ಅಷ್ಟೇ, ಇಲ್ಲ ಬೇರೆ ಡೈಲಾಗ್ ಹೇಳಿಸಿ ಬೇರೆ ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡಿರ್ತೀರಾ. ಸೊ ಆ ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಇಷ್ಟ ಆದರೆ ತಗೋತಾರೆ, ಇಲ್ಲಾಂದ್ರೆ ತಗೊಳ್ಳಲ್ಲ. ಇವಾಗ ಎಷ್ಟು ಸಿನಿಮಾ ಈಗ ತಮಿಳಲ್ಲಿ ಕನ್ನಡ ಡಬ್ಬಾಗಿ ಬಂದಿರುತ್ತಲ್ಲ, ನಾವು ನೋಡ್ತೀವಿ ಹೋಗ್ಬಿಟ್ಟು, ನೋಡಿಲ್ವಲ್ಲ, ಹೌಸ್ಫುಲ್ ಆಗ್ಬೇಕಲ್ಲ ಅದನ್ನು. ಅವರು ಪ್ಯಾನ್ ಇಂಡಿಯಾ ತಾನೇ ಮಾಡಿರೋದು. ಸೊ ಇದೆಲ್ಲ ಸುಳ್ಳು ಸರ್. ಇದು ಆ್ಯಕ್ಚುಲಿ ಕಂಟೆಂಟ್ ಚೆನ್ನಾಗಿದ್ದರೆ ಸಿನಿಮಾ ಒಂದೇ, ನೀವು ಕನ್ನಡ ಲ್ಯಾಂಗ್ವೇಜಲ್ಲೇ ಇರಲಿ ನೋಡ್ತಾರೆ, ಚೆನ್ನಾಗಿದ್ರೆ ನೋಡ್ತಾರೆ, ಇಲ್ಲಾಂದರೆ ನೋಡಲ್ಲ. ನಾವು ಹಿಂದಿಗೆ ಮಾಡಿದ ತಕ್ಷಣ ಹಿಂದಿಯವರೆಲ್ಲ ಒಂದು ನೋಡ್ಬಿಡ್ತಾರಾ, ಅವ್ರಿಗೂ ಇಷ್ಟ ಆಗ್ಬೇಕಲ್ವ. ಅದಕ್ಕೆ ಕಾಂಪಿಟೇಟಿವ್ ಕೊಡೋಕೆ ನಾವು ಹೊಸತನ ಕೊಟ್ಟರೆ, ಹೊಸದಾಗಿದ್ರೆ ವಿಷಯಗಳು ನಾವು ಮಾಡ್ಬೇಕು ಆ್ಯಕ್ಚುಲಿ ಅಷ್ಟೇ. ಸೊ ಇದು ಅದನ್ನು ಒಪ್ಪಲ್ಲ ನಾನು ಆ್ಯಕ್ಚುಲಿ. ಆ ಕಾನ್ಸೆಪ್ಟ್ ನನಗೂ ಇಷ್ಟ ಇಲ್ಲ ಆ್ಯಕ್ಚುಲಿ. ಆ ಥರದ್ದು ಮಾಡೋಕ್ಕೋಗಲ್ಲ. ಮಾಡ್ಬೇಕಾದ್ರೆ ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಮಾಡ್ತೀವಿ, ಇಲ್ಲಾಂದರೆ ಕನ್ನಡ ಒಂದೇ ಸಿನಿಮಾ ಮಾಡ್ತೀನಿ, ಸಬ್ಟೈಟ್ಲ್ ಹಾಕ್ತೀನಿ ಇವತ್ತು. ಎಲ್ಲ ಪ್ರಪಂಚ ಫುಲ್ ನೋಡ್ಕೊಳ್ಳಿ ಸರ್, ಏನು ತೊಂದರೆ ಇಲ್ಲ ಅಲ್ವಾ. ಸೊ ಈಗ ಈ ಒಂದು ಪ್ರೊಸೆಸ್ಸಲ್ಲಿ ಅಂದರೆ ಈಗ 2 ವರ್ಷ ಆಯಿತು, ನೀವು ಈ ಥರದ್ದು ಒಂದಿಷ್ಟು ಸರ್ಕಸ್ ಏನಾದ್ರು ಮಾಡ್ತಾ ಇದ್ದೀರಾ, ಅಂದರೆ ಹೋಮ್ವರ್ಕ್ ಮಾಡೋದು ಅದು ಇದೆಲ್ಲ ಮಾಡ್ತಾ ಇದ್ದೀರಾ. ಇದರ ಮಧ್ಯೆ ರಿಲ್ಯಾಕ್ಸೇಷನ್ಗಾಗಿ ರೀಸೆಂಟಾಗಿ ಯಾವುದಾದ್ರೂ ಒಂದು ಸಿನಿಮಾ ನೋಡಿದಿರಾ? ಏನು ಕತೆ ನೋಡಿದರೆ ನಿಮ್ಮ ಒಂದು ರಿವ್ಯೂ ಆ ಸಿನಿಮಾ ಬಗ್ಗೆ? ಇಲ್ಲ ಸರ್, ನಾನು ಕಂಪಲ್ಸರಿ ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ಒಂದು 10 ಜನಕ್ಕೆ ಬೆಲ್ಟ್ ಹಾಕಿ ಕರ್ಕೊಂಡು ಹೋಗ್ತೀನಿ, ಸಿನಿಮಾ ನೋಡ್ಬೇಕು ಅಂತೇಳಿ. ನಾನು ವಾರದಲ್ಲಿ 2 ಸಿನಿಮಾ ನೋಡ್ತೀವಿ, ಎಲ್ಲ ಮಿಸ್ ಇಲ್ದಂಗೆ ನೋಡ್ತೀವಿ, ಥಿಯೇಟ್ರಿಗೆ ಹೋಗಿ ನೋಡ್ತೀವಿ ಸಿನಿಮಾನ. ಯಾಕಂದ್ರೆ ಗೊತ್ತಾಗ್ತಿರ್ಬೇಕು ಸರ್, ಅಪ್ಗ್ರೇಡ್ ಏನಂತಾನೆ ಗೊತ್ತಾಗಲ್ಲ. ಇಲ್ಲ ನಾವು ಒಂದು ತಿಂಗಳು ಸಿನಿಮಾ ನೋಡಿಲ್ಲ ಅಂತ ಹೇಳಿದ್ರೆ, ನಾವು ಯಾರೋ ಒಬ್ರು ಹೊಸ ಲ್ಯಾಂಗ್ವೇಜ್ ಇಲ್ಲ ಬೇರೆ ಲ್ಯಾಂಗ್ವೇಜ್ ಒಳಗೆ ಕೆಲಸ ಮಾಡಿದಾಗ, ಬೇರೆ ನಾವೆಲ್ಲ ಬಾಂಬೆಲ್ ಗಿಮೇಲೆ ಯಾರೋ ಟೆಕ್ನಿಷಿಯನ್ ವರ್ಕ್ ಮಾಡಿದಾಗ ನಮ್ಗೆ ಅರ್ಥನೇ ಆಗಲ್ಲ ಆ್ಯಕ್ಚುಲಿ. ಅದು ತುಂಬ ಹಂಗೆ ಹೋಗ್ತಿದೆ ಇವತ್ತಿನ ಟೆಕ್ನಾಲಜಿ. ಇವತ್ತು ನಿಮಗೆ VFX ಆಗಲಿ, ಡಿಜಿಟಲ್ ಆಗಲಿ, ಸೆಕೆಂಡ್ ಅಪ್ಡೇಟ್ ಆಗ್ತಿದೆ. ಏನೋ ಹೊಸದು ಬರ್ತಾ ಇದೆ, ಹೊಸ ಸಾಫ್ಟ್ವೇರ್ ಬರ್ತಾ ಇದೆ, ಹೊಸ ಎಫೆಕ್ಟ್ಸ್ ಬರುತ್ತೆ, ಹೊಸ ಸೌಂಡಿಂಗ್ಸ್ ಬರ್ತಾ ಇದೆ. ಸೊ ನಮಗೆ ನೆನ್ನೆ ಕಲ್ತಿದ್ದು ನೆನ್ನೆವರೆಗೂ, ಇವತ್ತು ಕಲಿಯೋದು ಇವತ್ತವರೆಗೂ. ಸೊ ಹಂಗಾಗಿ ಸಿನಿಮಾಗಳು ನೋಡ್ತಾ ಇರ್ತೀವಿ. ಸೊ ನೋಡ್ತಾ ಇದ್ದೀನಿ. ಇಲ್ಲಿ ಪ್ರೀವಿಯಸ್ ಆಗಿ ನಾನು ಸಲಾರ್ ನೋಡಿದೆ, ಅದಕ್ಕೆ ಮುಂಚೆ ಅನಿಮಲ್ ಸಿನಿಮಾ ನೋಡಿದೆ. ಎಲ್ಲ ನನಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ತುಂಬ ಅಪ್ಗ್ರೇಡ್ ವರ್ಷನ್ ಸಿನಿಮಾಸ್ಗಳು ಫುಲ್ ಟೋಟಲಿ. ಸೊ ಅದೆಲ್ಲ ನೋಡಿದೆ ಆ್ಯಕ್ಚುಲಿ. ಈಗ ನೆಕ್ಸ್ಟು ಈಗ ಕನ್ನಡ ಸಿನಿಮಾದ ದರ್ಬಾರ್, ನೆಕ್ಸ್ಟ್ ಏನಿದ್ರು ಕನ್ನಡ ಸಿನಿಮಾಗಳನ್ನೆಲ್ಲ ಫುಲ್ ಟೋಟಲಿ. ಇನ್ನೊಂದಷ್ಟು ಸಿನಿಮಾ ಇವತ್ತು ಈ ವಾರ ರಿಲೀಸ್ ಆಗಿರೋ ಕನ್ನಡ ಸಿನಿಮಾಗಳು ನೋಡ್ತೀನಿ. ಸೊ ಆ ಥರ ಶೆಡ್ಯೂಲ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಸೊ ಈಗ ಸಲಾರು ಮತ್ತು ಅನಿಮಲ್ ಅಂದ ತಕ್ಷಣ ನನಗೆ ಇನ್ನೊಂದು ವಿಚಾರ ನೆನಪಾಗಿತ್ತು, ಸೆನ್ಸಾರ್. ಹೌದು, ಸೆನ್ಸಾರ್ ವಿಚಾರಕ್ಕೆ ಬರೋದಾದರೆ, ಈ ಹೈಲಿ ವೈಲೆನ್ಸ್ಡ್ ಸಿನಿಮಾಗಳನ್ನ ಈಗ ಆರಾಮ್ಸೆ ಬಿಟ್ಬಿಡ್ತಾರೆ, ಅಂದರೆ ಅದಕ್ಕೆ A ಸರ್ಟಿಫಿಕೇಟ್ ಅಂತ ಕೊಟ್ಬಿಡ್ತಾರೆ. ಬಟ್ ಅಲ್ಲಿ ನಿಜ, ಅಲ್ಲಿ A ಸರ್ಟಿಫಿಕೇಟ್ ಸಿನಿಮಾಗೆ ಮಕ್ಕಳು ಕರ್ಕೊಳೋಕ್ಕಾಗಲ್ಲ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಥಿಯೇಟ್ರಿಗೆ ಹೋಗದೇ ಇದ್ರೂ ಕೂಡ ನೋಡಬೇಕು ಅಂತಂದವರು ಹೇಗಾದ್ರೂ ಮಾಡಿ ನೋಡ್ತಾರೆ. ಖಂಡಿತವಾಗ್ಲು
ಸೊ ಇಲ್ಲಿ ಒಂದು ಇನ್ನೊಂದು ಪ್ರಶ್ನೆ ಬರ್ತಂದ್ರೆ, ಇಷ್ಟೊಂದು ಹೈಲಿ ವೈಲೆನ್ಸ್ ಸಿನಿಮಾ ಸೆನ್ಸಾರ್ ಎ ಸರ್ಟಿಫಿಕೇಟ್ ಕೊಟ್ಟು ಇದು ಮಾಡಿದ್ರು ಕೂಡ ಜನ ಮುಗಿಬಿದ್ದು ನೋಡ್ತಾರೆ. ಉದಾಹರಣೆಗೆ ಅನಿಮಲ್ ಸಿನಿಮಾನೇ ತಗೊಳ್ಳಿ, ಅದಕ್ಕೆ ಹೌದು. ಸುಮಾರು ಟೀಕೆಗಳು ಬಂದವು. ಹೌದು, ತುಂಬಾ ನಿಜ. ವೈಲೆಂಟ್ ಸಿನಿಮಾ ಅದು ಇದು ಅಂತ. ಈ ಸೆನ್ಸಾರು ಮತ್ತೆ ಈ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು? ಸರ್, ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದ್ರೆ, ಅಪಾರ್ಟ್ ಫ್ರಮ್ ಇಂಡಸ್ಟ್ರಿ ನಾನು ಬೇರೆಯವ್ರಿಗೆ ಕಂಪೇರ್ ಮಾಡಿ ಬೇರೆಯವ್ರು ಆತೆಲ್ಲ ಮಾತಾಡ್ತಿಲ್ಲ. ನನ್ನ ಪರ್ಸ್ನಲ್, ನನಗೆ ರೈಟ್ಸ್ ಇದೆ ನನ್ನ ಬಗ್ಗೆ ಮಾತಾಡೋಕ್ಕೆ. ನನ್ನ ಮನಸ್ಸಲ್ಲಿ ಫಸ್ಟ್ ಈ ಸೆನ್ಸರ್ ಅದನ್ನು ಎತ್ತಾಕ್ಬೇಕು ಸರ್. ಬೇಡ ಸರ್, ಸೆನ್ಸರ್ ಆಫೀಸೇ ಮುಚ್ಚಿಬಿಡ್ಬೇಕು ನಿಜವಾಗ್ಲು. ಸರ್, ಏನಿದು ಆ್ಯಕ್ಚುಲಿ ನಾನು ಹೇಳ್ತಿರೋದು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನನ್ನ ಫ್ರೆಂಡು ನಾನು ಆ್ಯಕ್ಚುಲಿ ಸಿನಿಮಾಗೆ ಹೋಗ್ಬೇಕಾಗಿತ್ತು, ದ ಅನಿಮಲ್ ಸಿನಿಮಾಗೆ. ಸೊ ಅವ್ರ ಮಗ ಒಬ್ಬ ಚಿಕ್ಕ ಹುಡುಗ, ಅವನು ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಾ ಇದ್ದಾನೆ ಅವನು. ಸೊ ನಾನು ಬರಬೇಕು, ನಾನು ನೋಡಬೇಕು ಸಿನಿಮಾ ಅಂತ ಹೇಳ್ದ. ನಾನು ಇಲ್ಲಪ್ಪ, ಅದು ಎ ಸರ್ಟಿಫಿಕೇಟ್ ಅದು ನಿಮಗೆ ಚಿಕ್ಕ ಹುಡುಗರೆಲ್ಲ ಬಿಡಲ್ಲ, ಅಡಲ್ಟ್ ಆದಮೇಲೆ ಬಿಡ್ತಾರೆ ಅಂದ. ಇಲ್ಲ ಅಂಕಲ್, ಬರಬೇಕು ನಾವು ಅಂದೆ. ಇಲ್ಲ ಅಲ್ಲಿ ಬಿಡಲ್ಲ, ನೀನು ಯಾಕೆ ಬರ್ತೀಯ, ಸುಮ್ಮನೆ ವೇಸ್ಟ್ ಅಂದೆ. ಆಯ್ತು, ನೀವು ಥಿಯೇಟ್ರಲ್ಲಿ ನೋಡ್ಕೊಳ್ಳಿ, ನಾನು ಮನೇಲಿ ನೋಡ್ಕೊತೀನಿ ಅಂತ ಹೇಳ್ದ. ಸರಿ, ಥಿಯೇಟ್ರ್ ಹತ್ರ ಹೋಗಿ ದೊಡ್ಡ ಬೋರ್ಡ್ ಹಾಕಿದ್ರು ಎಲ್ಲ ಕಡೆನೂ. ಟಿಕೆಟ್ ಕೊಡ್ಬೇಕಾದ್ರೂ ಎ ಬೋರ್ಡ್ ಹಾಕಿದ್ರು, ಅನಿಮಲ್ದು ಹೊರಗಡೆ ಹಾಕಿದ್ರು, ಎಲ್ಲ ಓಕೆ. ಆಮೇಲೆ ಸಿನಿಮಾ ಕೂತ್ಕೊಂಡು ನೋಡಿದ್ವಿ ನಾವು. ಖುಷಿ, ಏನು ಇಷ್ಟು ದೊಡ್ಡ ಬೋರ್ಡ್ ಹಾಕಿ ಎ ಸರ್ಟಿಫಿಕೇಟ್ನ ಇವರು ಹಬ್ಬ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಎ ಸರ್ಟಿಫಿಕೇಟ್ ಸಿನಿಮಾನೇ ಹೋಗಲ್ಲ ಅಂತ ಹೇಳ್ಬಿಟ್ಟು ಭಯ ಇರುತ್ತೆ. ಇದು ನೋಡಿದ್ರೆ ಹಬ್ಬ ಮಾಡ್ತಾರೆ, ಹೌಸ್ಫುಲ್ಲು, ಟಿಕೆಟ್ ಸಿಗ್ತಾ ಇಲ್ಲ. ಆಮೇಲೆ ಕೂತ್ಕೊಂಡೆಲ್ಲ ನೋಡ್ತಾ ಇದ್ದೀವಿ, ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಆ ಸಿನಿಮಾ ನೋಡ್ತಿದ್ರೆ ನಮಗೆ ಭಯ ಆಗ್ತಿದೆ. ಯಾಕಂದ್ರೆ ನಾವೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ಸ್ಕ್ರಿಪ್ಟ್ ಅಲ್ಲ, ನಮ್ಗೆ ಸೆನ್ಸರ್ ಅವರು ಅಷ್ಟೊಂದು ಕಷ್ಟ ಕೊಡ್ತಾರೆ. ಸೆನ್ಸರಲ್ಲಿ ಹೋದಾಗ ಇದ್ಯಾಕೆ ಡೈಲಾಗು, ಇದೇನಕ್ಕೆ ತೋರಿಸ್ತೀರಾ, ಇಲ್ಲಿ ಬೀಪ್ ಹಾಕಿ, ಬೀಪ್ ಇಲ್ಲ, ಈಗ ಬೀಪ್ ಇಲ್ಲ, ಡೈರೆಕ್ಟ್ ಮ್ಯೂಟ್ ಇಲ್ಲ, ಕಟ್ ಮಾಡಿ ಬಿಸಾಕ್ಬೇಕು, ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಬಿಡ್ತೀನಿ, ಇದನ್ನೆಲ್ಲ ಹೇಳಂಗಿಲ್ಲ, ಇದು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಇವ್ರಿಗೆ ಅವಮಾನ ಮಾಡ್ತಾ ಇದ್ದೀರಾ ಅಂತ. ಆ ಸಿನಿಮಾ ನೋಡಿದ್ರೆ ಯಾವ್ದು ಸರ್ ಸೆನ್ಸರು, ಅಷ್ಟು ಡೈರೆಕ್ಟಾಗಿ ಹೇಳೋರೆ. ಅದು ಗಟ್ಸ್, ಅದು ನಿಜವಾಗ್ಲೂ ಆ ಪ್ರೊಡಕ್ಷನ್ ಡೈರೆಕ್ಟರ್ಗೆ ಆ್ಯಡ್ಸ್ ಆಫ್ ಅವ್ರಿಗೆ. ಅಂದರೆ ಸಿನಿಮಾ ಆ ಥರ ಜನ ತೊಗೊಳ್ದಿರಲ್ಲ, ವಿಜುವಲ್ ಹೊಡ್ಕೊಂಡು ನೋಡ್ತಾ ಇದ್ರು, ಚಪ್ಪಳೆ ಹೊಡ್ಕೊಂಡು ನೋಡ್ತಾ ಇದ್ರು, ಫುಲ್ ಫ್ಯಾಮಿಲಿನೇ ಕೂತಿದ್ರು. ಅದನ್ನ ನೋಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಡೌನ್ಲೋಡ್ ಮಾಡಿ ಆರಾಮಾಗಿ ಮೊಬೈಲಲ್ಲಿ ನೋಡ್ತಾ ಇದ್ದಾನೆ ಹುಡುಗ. ಈಗ ಸೆನ್ಸರ್ ಅವ್ರು ಏನು ಮಾಡ್ತಾರೆ, ಹುಡುಗನಿಗೆ ಏನು ಮಾಡಿದ್ರು ಅವ್ರು, ಏನು ಪ್ರೂವ್ ಮಾಡ್ಬಿಟ್ರಿದಲ್ಲ. ಆ್ಯಕ್ಚುಲಿ ನೀವು ಕೊಡ್ತಾ ಇದ್ದೀರಲ್ಲ ಸರ್, ಮೊಬೈಲಲ್ಲೇ ಕೊಡ್ತಾ ಇದ್ದೀರ, ಟಿ ವಿಲಿ ಕೊಡ್ತಾ ಇದ್ದೀರ, ಎಲ್ಲ ಕೊಡ್ತಾ ಇದ್ದೀರಲ್ಲ, ಸಿಗ್ತಾ ಇದೆ ನಿಮ್ಗೆ ಎಲ್ಲ ಕಡೆನೂ. ನೀವು ಫಸ್ಟ್ ಆ ಥರ ಇದ್ದರೆ ಅಲ್ಲಿ ಅದೆಲ್ಲ ಅದಕ್ಕೆ ಫಸ್ಟ್ ಅಲ್ಲಿ ಸೆನ್ಸರ್ ಮಾಡಿ. ನೀವು ಅಲ್ಲಿಂದ ನೋಡ್ಕೋಬೋದು, ಇಲ್ಲಿ ನೋಡಂಗಿಲ್ಲ ಅಂದರೆ ಏನದು ಅರ್ಥ? ಅದು ಇಲ್ಲಿ ಮಾತ್ರ ಕಟ್ಟ ವೇಸ್ಟ್ ಅಲ್ವಾ ಸೆನ್ಸರ್ ಮಾಡೋದು? ಇಲ್ಲಾಂದರೆ ಬೇರೆ ಏನಾರ ಮಾಡಿ, ನೀವೇನೋ ಸಿಸ್ಟಮ್ ಚೇಂಜ್ ಮಾಡ್ಕೊಳ್ಳಿ, ಇನ್ನು ಹಳೆ ಕಾಲದ ಥರ ಇಟ್ಕೊಂಡು ಅದನ್ನೇ ವೇಸ್ಟ್. ಅದು ನನಗಂತೂ ತುಂಬ ಅದು ಇರಿಟೇಷನ್ ಆಗುತ್ತೆ. ಆಮೇಲೆ ಅರ್ಧ ಸಿನಿಮಾಗಳನ್ನ ಹಾಳು ಮಾಡೋದೇ ಈ ಸೆನ್ಸರ್ ಅವರು ಸರ್, ಹೇಳ್ತೀನಿ. ನಮ್ಮ ಕನ್ನಡದ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತಾರೆ, ಎಲ್ಲರಿಗೂ ಧೈರ್ಯ ಇದೆ. ಎಂತೆಂಥ ಸಿನಿಮಾ ಉಪ್ಪಿ ಸರ್ ಎಲ್ಲ ಅವಾಗಲೇ ಮಾಡಿ ತೋರಿಸ್ಬಿಟ್ರು. ಇವೆಲ್ಲ ಏನು ಟೆಕ್ನಾಲಜಿ ಇದೆ, ಏನು ಸಿನಿಮಾ ಸ್ಕ್ರೀನ್ ಪ್ಲೇ ಇದೆಲ್ಲ ಅವಾಗಲೇ ಮಾಡಿ ತೋರಿಸ್ಬಿಟ್ರು. ಅದಕ್ಕಿಂತ ಹಿಂದೆನೇ ಮಾಡ್ಬಿಟ್ಟವ್ರೆ ನಮ್ಮ ಸೀನಿಯರ್ಸ್ ಎಲ್ಲ, ಸೀನಿಯರ್ ಡೈರೆಕ್ಟರ್ಗಳೆಲ್ಲ, ಶಂಕರ್ನಾಗ್ ಸರ್ ಎಲ್ಲ ಎಂತೆಂಥ ಎಕ್ಸ್ಪೆರಿಮೆಂಟ್ ಮಾಡಿ. ಈಗೇನು ಸರ್ ಸಿನಿಮಾ ಬರೋದು ಮುಂದೆ ಏನಿಲ್ಲ. ಆ್ಯಕ್ಚುಲಿ ನಮ್ಮ ಕನ್ನಡ ಸಿನಿಮಾಗಳೇ ಒಂದು ದೊಡ್ಡ ಡಿಕ್ಷನರಿ ಸಿನಿಮಾ ಮೇಕಿಂಗಲ್ಲಿ ಕಂಪೇರ್ ಮಾಡಿದ್ರೆ ಇಂಡಿಯನ್ ಸಿನಿಮಾದಲ್ಲಿ. ಆ ಥರ ಎಕ್ಸ್ಪೆರಿಮೆಂಟ್ ಆ ಥರ ಡೇರಾಗಿ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ನಾನು ಕೇಳ್ಪಟ್ಟಂಗೆ ನಮ್ದೊಂದು ಕನ್ನಡ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಬೇರೆ ಲ್ಯಾಂಗ್ವೇಜ್ ಅವರೆಲ್ಲ ಬಂದು ಬೆಳಗಿನ ಶೋ ಕೂತ್ಕೊಂಡು ನೋಡೋರಂತೆ. ಬೇರೆ ಡೈರೆಕ್ಟರ್ಸ್ ಬೆಂಗಾಲಿಂದ, ಹಿಂದಿಯಿಂದ, ತಮಿಳಿಂದ ಎಲ್ಲ ಟ್ರೈನಲ್ಲಿ ಬಂದು, ಬಸ್ಸಲ್ಲಿ ಬಂದು ನೋಡ್ಕೊಂಡು ಸಿನಿಮಾ ಮಾಡ್ಕೊಂಡು ಹೋಗೋರಂತೆ. ರಾಜಮೌಳಿ ಅವರು ಹೇಳಿದ್ರಲ್ಲ ಇದೇ ಮಾತನ್ನ ಅವರು ಕೂಡ ಕೇಳಿದ್ ನಾನು ಇವರು ನಮ್ಮ GVR ಅವ್ರ ಹತ್ರ ವರ್ಕ್ ಮಾಡಿದಾಗ ಅವ್ರು ಸುಮಾರು ಈ ಥರದ್ದೆಲ್ಲ ಹೇಳಿದ್ದಾರೆ. ಇದ್ರ ಬಗ್ಗೆ ಚರ್ಚೆಗಳು ಮಾಡ್ತಿದ್ರಂತೆ. ಸಿನಿಮಾ ನೋಡೋದ್ಮೇಲೆ ಕೂತ್ಕೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ಚರ್ಚೆಗಳು ಮಾಡ್ತಿದ್ರಂತೆ, ಸಿನಿಮಾಗಳು ಇದು ಹೆಂಗೆ ತೆಗೆದ್ರಿ, ಅಂತ. ಇವತ್ತು ಅದಿಲ್ಲ ಅದು. ಬಟ್ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಕೈಯಲ್ಲೇ ಮೊಬೈಲ್ ಬಂದ್ಬಿಟ್ಟಿದ್ದಿಲ್ಲ ಫುಲ್. ನಿಮಗೆ ನೀವು ರಿಸ್ಟ್ರಿಕ್ಷನ್ ಅಂತ ಇದೆಲ್ಲ ಏನು ಮಾಡ್ತೀರಾ ನೀವು? ನಮಗೆ ಭಯ ಹಿಡಿಸ್ತಾ ಇದ್ದಾರೆ ಆ್ಯಕ್ಚುಲಿ ಸೆನ್ಸರ್ ಅವರು, ಅಲ್ವಾ? ಇದನ್ನು ನೀನು ಹೇಳಂಗಿಲ್ಲ, ಇದನ್ನು ಬರೆಯಂಗಿಲ್ಲ, ನಾವೇನೋ ಕ್ರಿಯೇಟಿವಿಟಿ ಮಾಡೋದು ಅಲ್ಲೇ ಬ್ಲ್ಯಾಕ್ ಡನ್ ಅಂತ ಹೇಳ್ಬಿಟ್ಟು, ಈ ಸರ್ಟಿಫಿಕೇಟ್ ಕೊಟ್ಬಿಟ್ರೆ TV ರೈಟ್ಸ್ ಹೋಗಲ್ವಂತೆ, ಈ ಸರ್ಟಿಫಿಕೇಟ್ ಬಂದ್ಬಿಟ್ರೆ ಥಿಯೇಟರ್ ಬರಲ್ವಂತೆ, ಮಾಲಲ್ಲಿ ಕಲೆಕ್ಷನ್ ಬರಲ್ವಂತೆ, ಇದು ಕಲೆಕ್ಷನ್ ಡಬರ್ ಡಿಸ್ಟ್ರಿಬ್ಯೂಟರ್ ಬರೋಲ್ಲ ಇದಕ್ಕೆ. ಈ ಥರ ಫ್ರೀಡಮ್ ಇಲ್ಲ. ಫ್ರೀಡಮ್ ಮಾಡ್ಬೇಕಾದ್ರೆ ಏನು ಬೇಕು? ನಮ್ಮ ಹತ್ರ ದುಡ್ಡು ಇರಬೇಕು, ಕಟ್ಸಿಬಿಟ್ಟು ನಮ್ಮ ಪ್ರೊಡ್ಯೂಸರ್ ತಾಕತ್ತಿರಬೇಕು. ಮಾಡಯ್ಯ, ನಿನ್ಗೇನು ಯೋಚನೆ ಬರುತ್ತೋ ಮಾಡಯ್ಯ ಅಂತ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಕಾಂಪ್ರಮೈಸ್ ಆಗ್ತಾರೆ ಡೈರೆಕ್ಟರ್ ಆಗಲಿ, ಸಿನಿಮಾ ಮೇಕರ್ಸ್ ಆಗಲಿ ಎಲ್ಲನೂ. ಸೊ ಇದೆಲ್ಲ ತೆಗೆದುಬಿಟ್ಟು ನೀವು ಬೇರೆ ಏನಾರ ಮಾಡಿ ಸರ್, ಸಾಕು. ಸೆನ್ಸರ್ ಇರ್ಬೇಕು ಕರೆಕ್ಟು. ತುಂಬ ವೈಲೆಂಟು, ತುಂಬ ಕೆಟ್ಟದಾಗಿ ಏನೋ ಹೇಳ್ಬಾರ್ದು ನಾವು. ಇವಾಗ ಕೆಲವೊಂದು ಫಿಲಮ್ ಫೆಸ್ಟಿವಲ್ಗಳು ನೋಡ್ತೀವಿ ನಾವು, ಅದರಲ್ಲಿ ಏನೆಲ್ಲ ಇರುತ್ತೆ, ನೇಕೆಡ್ ಸಿನಿಮಾನೂ ಇರುತ್ತೆ, ಅದರಲ್ಲಿ ಅದರ ವಿಷಯ ಇರುತ್ತೆ ಅದಲ್ಲಿ. ಬಿಕಾಸ್ ದಟ್ ಇಸ್ ಆರ್ಟ್ ಆಫ್ ಸಿನಿಮಾ ಅದು. ನೀವು ಹೆಂಗೆ ಬೇಕಾದ್ರೂ ತೋರಿಸೋ ರೈಟ್ ಇದೆ. ಸಿನಿಮಾ ನೀವು ಮಾಡಿ, ಅಲ್ಲಿ ವೈಲೆನ್ಸ್ ತೋರಿಸಲ್ವ ನೀವು? ಎಲ್ಲ ತೋರ್ತೀರಾ, ಅದು ಅದ್ಭುತ ಅಂತ ಕೊಂಡಾಡ್ತೀರಾ, ಅದನ್ನು ಅವಾರ್ಡ್ ಕೊಡ್ತೀರಾ, ಎಲ್ಲ ಮಾಡಿ. ಅದೇ ಥರ ನಮಗೂ ಬಿಡಿ. ಅನಿಮಲ್ ಸಿನಿಮಾ ಏನಾದರೂ ಕನ್ನಡದಲ್ಲಿ ಮಾಡಿದ್ರೆ ಸಿನಿಮಾ ಒಂದೇ ರೀಲ್ ಹೊರಗೆ ಬರ್ತಿತ್ತು ಅನ್ನೋದು. ಇಲ್ಲ, ಬರ್ತಾನೆ ಇರಲಿಲ್ಲ. ಆಗ್ತಾ ಇದ್ದು ಒಂದೇ ರೀಲ್ ಅನ್ಸುತ್ತೆ. ಹೌದೌದು, ಒಂದೇ ರೀಲು ಸಿನಿಮಾನೇ ನಿಮಗೆ
ಟ್ರಿಬ್ಯುನಲ್ಗೆಲ್ಲ ಹಾಕ್ಬಿಟ್ಟಿರೋರು ಫುಲ್ಲು ಟೋಟಲಿ ಹ್ಮ್ ಆಗ್ತಾ ಇರಲಿಲ್ಲ. ಇದೊಂದು ಕನ್ನಡ ಸಿನಿಮಾ ಇಷ್ಟೊಂದು ಕೆಟ್ಟದಾಗ ಮಾಡೋರು ಅಂತಾನೆ ಹೇಳ್ಬಿಟ್ಟಿರೋರು, ತುಂಬಾ ವಿಲನ್ ನೋಡೋಕ್ಕಾಯ್ತಿಲ್ಲ ಅಂತ ಹೇಳ್ಬಿಟ್ಟು. So, ಇವಾಗ ಅಲ್ಲಿಂದ ಹಂಗ್ ಬಂದಿರೋದಕ್ಕೆ ಹಂಗೆ ಹೇಳ್ತಾರೆ. ಬಟ್ ಇದು ಒಂದು ಓಕೆ ಸರ್, ಒಂದು ಒಳ್ಳೆ ಎಕ್ಸಾಂಪಲ್ ಆ್ಯಕ್ಚುಲಿ. ಹ್ಮ್. ಇದ್ರ ಬಗ್ಗೆ ತುಂಬ ಟೀಕೆಗಳಾಗಿದೆ, ಆಮೇಲೆ ತುಂಬ ಡೈರೆಕ್ಟರ್ಸ್ಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಪೇಪರ್ಗಳಲ್ಲಿ ಎಲ್ಲ ಹೌದು. ನ್ಯೂಸ್ ಆಗಿದೆ. ನೀವು ಕೊಟ್ಟಿದ್ದೀರಲ್ಲ ಮತ್ತೆ ಬೇರೆಯವ್ರಿಗೆ ಕೊಡಿ ಅಂತ. ಇವಾಗ ನಾನು ನಾಳೆ ಮಾಡ್ತೀನಿ ಸರ್, ನಾನು ಸಿನಿಮಾ ಮಾಡಿದ್ರೆ ಅದಕ್ಕಿಂತ ಓಪನ್ ಆಗಿ ಮಾಡ್ತೀನಿ, ನನಗೂ ಕೊಡಿ. ಇಲ್ಲಾಂದ್ರೆ ಆ ಸಿನಿಮಾಗೆ ಯಾಕೆ ಕೊಟ್ರಿ? ಈಗ ಹ್ಮ್ ನಾನು ಯಾರನ್ನ ಕೇಳಬೇಕಿದ್ದೀನಿ ಆ್ಯಕ್ಚುಲಿ ಹ್ಮ್ ಇದ್ರ ಬಗ್ಗೆ. ಆ್ಯಕ್ಚುಲಿ ಬಾಲಿವುಡಲ್ಲೆಲ್ಲ ತುಂಬ ಸೆನ್ಸಾರ್ ಬಗ್ಗೆ ಎಲ್ಲ ಮಾತಾಡ್ಕೊಂಡೇ ಬಂದಿದ್ದಾರೆ ಸುಮಾರು ದಿವಸದಿಂದಲ್ಲ ಹೌದು. ಫುಲ್ಲು. ನಿಮಗೆ OTT ಅಂತ ಒಂದು ಪ್ಲಾಟ್ಫಾರ್ಮ್ ಇಲ್ಲ, ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ನಿಮ್ಗೆ ಓಪನ್ ಅಪ್ ಆದಮೇಲೆ ನಾವು ಇಲ್ಲಿ ರಿಸ್ಟ್ರಿಕ್ಟ್ ಮಾಡಿ ಅಲ್ಲಿ ಇರದ ಸೆನ್ಸಾರ್ ಇಲ್ಲಿ ಯಾಕೆ ಅಂತ. ಇಲ್ಲ, ಎಲ್ಲರಿಗೂ ಒಂದೇ ಅಲ್ವಾ ಸರ್? ನಮಗೆ ಅದೇ OTT ಸೆನ್ಸಾರ್ ಇಲ್ವಲ್ಲ ಸರ್ ಈಗ. ಸೆನ್ಸರ್ ಇಲ್ಲ. ಹ್ಮ್ ನಿಮ್ ಸೆನ್ಸರ್ ಇಲ್ಲ, ನಿಮ್ಗೆ ಇದೇ ಸಿನಿಮಾನ ಚಿಕ್ಕ ಮಕ್ಕಳು ಎಲ್ಲ ಕೂತ್ಕೊಂಡು ನೋಡ್ತಾರೆ, ಮನೇಲಿ ಹಾಕೊಂಡು ನೋಡ್ತಾರಲ್ಲ, ಹ್ಮ್ ಪೈರಸಿ ಇದೆಯಲ್ಲ. ಹ್ಮ್ ನಿಮಗೆ ಸೆನ್ಸರ್ ಅವ್ರಿಗೆ ಅಷ್ಟೊಂದೆಲ್ಲ ರಿಸ್ಟ್ರಿಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಪೈರಸಿ ಬ್ಯಾನ್ ಮಾಡಿ. Piracy ಮಾಡ್ಬೇಕು. ಅದಕ್ಕೆ ಕಂಡಿದ್ದೀರಿ ಟೆಕ್ನಾಲಜಿ ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಲ್ವಾ? ಪೈರಸಿ ಸ್ಟಾಪ್ ಮಾಡಿ, ಹೌದು. ಆ ಥರ ಸಿಗ್ದೇರಂಗೆ ಮಾಡಿ, ಚಿಕ್ಕ ಮಕ್ಳಿಗೆ ಸಿಗ್ದೇರಂಗೆ ಮಾಡಿ, ನೀವೇನೋ ಟೆಕ್ನಾಲಜಿನ ಬ್ಯಾನ್ ಮಾಡಿ ಅಂಥದ್ದನ್ನ. ನೀವು ಅಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡ್ಬೇಕು. ಇಲ್ಲ ಅತ್ಲಾಗ ನಮಗೆ ಕನ್ಫ್ಯೂಸ್ ಮಾಡಿ ಬಿಸಾಕ್ಬಿಡ್ತಾರೆ ಇವರು ಫುಲ್ಲು. ನೀವು ಇದನ್ನ ಹೇಳಿಸ್ಬೇಕಾ ಬೇಡವಾ, ಇಲ್ಲ ಮಾಡ್ಬೇಕಾ ಹೇಳ್ವಾ ಅಂತ. ಅಲ್ಲಿ ಹೋಗ್ಬಿಟ್ಟು ಅವ್ರ ಮುಂದೆ ಸರ್ ನನ್ನ ಕತೆಗೋಸ್ಕರ ಚೆನ್ನಾಗಿಲ್ಲ ಹೋಗ್ರಿ, ಇಲ್ಲ ತಗೊಂಡೋಗ್ರಿ. ಹ್ಮ್ ಇದು ತುಂಬಾ ಅಧ್ವಾನ ಇದೆ ಸರ್. ಇದೊಂದು ಸಿಗರೇಟ್ ಟೈಮಲ್ಲಿ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಸುತ್ತೆ ಸೆನ್ಸಾರ್. ತುಂಬಾ 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 ಸಮಸ್ಯೆ ಇದೆ. ನಾನು ಮೆಡಿಕಲ್ ಆಗಿ ನಾನು ಆ ಸಿನಿಮಾ ಮಾಡಿದಾಗ ಒಂದು ದಿನ ಅಲ್ಲ, ನಾನು ಸೆಮಿನಾರ್ ಕಂಡಕ್ಟ್ ಮಾಡಿದ್ದಾರೆ, ನಾನು ಹೋಗಿ ಮಾತಾಡಿದ್ದೀನಿ. ಇಂಡಿಯಾದಲ್ಲಿರೋ ಅಷ್ಟು ಜನ ಡಾಕ್ಟರ್ಸ್ ಬಂದಿದ್ರು, ಹೌ ಟು ಇಂಟ್ರಾಕ್ಟ್ ವಿತ್ ಸಿನಿಮಾ ಆ್ಯಂಡ್ ದ ಪೀಪಲ್ಸ್, ಯಾರು ಅಡಿಕ್ಟ್ ಆಗಿರ್ತಾರಲ್ಲ ಇದ್ರ ಬಗ್ಗೆ ಕೊಟ್ಟು ಅಲ್ಲಿ ಶಬಾಷ್ಗಿರಿ ತಗೊಂಡೆ ನೋಡಿ, ಸರ್ಟಿಫಿಕೇಟ್ ಎಲ್ಲ ಕೊಟ್ಟವ್ರೆ, ಎಲ್ಲ ಮಾಡೋರೆ. ಹ್ಮ್. ಈ ಸೆನ್ಸಾರ್ ಹತ್ರ ಹೋಗ್ಬಿಟ್ಟು ನನಗೆ ಆಮೇಲೆ ಇರೋ ಮೆಡಿಕಲ್ ವಿಷಯ ಹೇಳಿದ್ರೂ ಇದು ಹೇಳಂಗಿಲ್ಲ, ನಮ್ಮ ರೂಲ್ಸ್ ಒಪ್ಪಲ್ಲ. ಹ್ಮ್. ನೀವು ಹೊಗೆ ಹಿಂಗೆ ತೋರ್ಸಂಗಿಲ್ಲ, ಕೆಳಗಡೆ ಕ್ಯಾಪ್ಷನ್ ಹಾಕ್ಬೇಕು. ಫಸ್ಟ್ ಆಫ್ ಆಲ್ ಅದನ್ನ ಆ್ಯಡೇ ಚೇಂಜ್ ಮಾಡಬೇಕು ಸರ್. ಅದು ಹಳೆ ಆ್ಯಡ್, ನಾನು ಹಳೆ ಟೊಬ್ಯಾಕೋ ಅದನ್ನ ನೋಡಿ ನೋಡಿ ಬೇಜಾರಾಗ್ಬಿಟ್ಟು ಒಳ್ಳೆ ಮೂಡಲ್ ಸಿನಿಮಾ ನೋಡಕ್ ಬಂದ್ರೆ ಅದನ್ನ ನೋಡಿ ವಾಮಿಟ್ ಮಾಡ್ಕೊಂಡ್ಬಿಡ್ತಾನೆ. ಸರಿ ಏನೋ ನಾವು ತೋರಿಸ್ತೀವಿ ಕರೆಕ್ಟ್, ಅಲ್ಲಿ ಹೊರಗಡೆ ಬರ್ತಿದ್ದಂಗೆ ನೋಡ್ರೆ ದೊಡ್ಡ ದೊಡ್ಡ ಬೋರ್ಡ್ ಇರುತ್ತೆ ಸಿಗರೇಟ್ಗಳದ್ದು, ಎಣ್ಣೆ ಅಂಗಡಿದು ದೊಡ್ಡ ದೊಡ್ಡ ಬೋರ್ಡ್ ಇರುತ್ತೆ. ಇದೇನು ಆಲ್ಕಹಾಲಿಸ್ ಇಂಜರಿಯಸ್ಟ್ ಐತಲ್ಲ, ಇರಂಗಿದ್ರೆ ಗೌರ್ಮೆಂಟ್ಗೆ ಬ್ಯಾನ್ ಮಾಡ್ಬೇಕು ಆ್ಯಕ್ಚುಲಿ. ನೀವು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಸಿನಿಮಾದವ್ರು ಮಾತ್ರ ಪ್ರಾಣ ತಿಂದರೆ ಹಿಂಗೆ, ಅದು ಒಂದು ಹಿಂಸೆನೇ ಆ್ಯಕ್ಚುಲಿ. ಒಳ್ಳೆ ಮೂಡಲ್ಲಿ ಹೋದವ್ರಿಗೆ ತುಂಬ ಕೆಟ್ಟದಾಗಿ ಇರಿಟೇಷನ್. ಆಮೇಲೆ ಇವಾಗ ಏನು ಮೊದಲೇನೋ ಇತ್ತನೋ ಅದು ಮಾಡಿದಾಗ ಆ ಜಮಾನದಲ್ಲಿ ಅದನ್ನ ನೋಡ್ಬಿಟ್ಟು ಭಯಕ್ಕೆ ಬಿಟ್ಬಿಟ್ರೆ ಏನೋ ಭಯ ಬಿಡ್ತಾ ಇದ್ರೆ ಏನೋ ಸ್ಮೋಕಿಂಗ್ ಎಲ್ಲ. ಇವಾಗ ಎಲ್ಲಿದೆ ಕಾಮಿಡಿ ಮಾಡ್ತಾ ಇರ್ತಾರಲ್ಲ ಅಲ್ವಾ? ನಾವು ಆ್ಯಕ್ಚುಲಿ ಹೇಳೋದು, ನಾವು ಯಾರಿಗೂ ಪ್ರೊವೋಕ್ ಮಾಡಲ್ಲ, ಸೇದಬೇಡಿ ಸೇದಿ ಅಂತ ಹೇಳಲ್ಲ, ಕುಡೀರಿ ಅಂತ ಹೇಳಲ್ಲ. ಆರೋಗ್ಯಕ್ಕೆ ಹಾನಿಕರನೇ, ಅದು ಗೊತ್ತಿರೋ ಫ್ಯಾಕ್ಟ್, ಅದು ವಿಷ, ಅದು ಹಂಗೆ ಸಾಯ್ತಾ ಇರ್ತಾರೆ. ಅದೆಲ್ಲ ತಗೊಂಡ್ರೆ ಅಭ್ಯಾಸ ಮಾಡ್ಕೋಬಾರ್ದು ಯಾರು, ಕರೆಕ್ಟ್? ಅದು ಸಿಗರೇಟ್ ಪ್ಯಾಕೆಟ್ ಮೇಲೆ ಇರುತ್ತೆ, ಆರೋಗ್ಯಕ್ಕೆ ಮೇಲೆ ಇರುತ್ತೆ. ಬಟ್ ನೀವು ಅದನ್ನ ಇಲ್ಲಿ ಮಾತ್ರ ಯಾಕೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ? ನೀವು ಅಂಗಡಿಗಳಿಗೆಲ್ಲ ಯಾಕೆ ಅದು ಬೋರ್ಡೆಲ್ಲ ಕೊಡ್ತೀರಾ? ಫುಲ್ಲು ರೋಡಲ್ಲೆಲ್ಲ ಯಾಕೆ ಬಿಡ್ತೀರಾ ನೀವು? ಇದು ಅಂಗಡಿನೇ ಬಿಡು, ಇದು ಒಳ್ಳೆ ಪರ್ಮಿಷನ್ ಕೊಡ್ಬಿಡಿ, ನೀವು ಸೇಲೆ ಮಾಡ್ಬಿಡಿ ನೀವು ಅಲ್ವಾ? ಅಲ್ಲಿ ಮಾತ್ರ ದುಡ್ಡು ಬೇಕು, ಇಲ್ಲಿ ಮಾತ್ರ ರೆಸ್ಟ್ರಿಕ್ಟ್ ಮಾಡಿದ್ರೆ ಹಿಂಗೆ. ಅದು ಹೋಗ್ಲಿ, ಆ್ಯಡರೇ ಚೇಂಜ್ ಮಾಡಿಸಿ ಸರ್ ದಯವಿಟ್ಟು. ನೀವು ಮತ್ತಿದ್ದು ಎಲ್ಲರೂ ಪ್ರೆಸ್ ಅವರು ಮೀಡಿಯಾ ಎಲ್ಲ ಸೇರ್ಕೊಂಡು ಒಂದು ಚರ್ಚೆ ಮಾಡಿ ಒಂದು ಒಳ್ಳೆ ಪ್ರೋಗ್ರಾಮ್ ಹೊಸ ಆ್ಯಡರೇ ಮಾಡಲಿ ಸರ್. ಜನಗಳು ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ ಅಂತ. ಓಕೆ, ಸೊ ಇದೆಲ್ಲದರ ಆಚೆ ಈಗ ನಿಮ್ಮ ಪರ್ಸನಲ್ ಇದಕ್ಕೆ ಬರೋದಾದ್ರೆ, ಸಿನಿಮಾ ಜರ್ನಿ ಬಗ್ಗೆ ಬರೋದಾದ್ರೆ, ಇಲ್ಲಿವರೆಗೂ ಒಂದಿಷ್ಟು ಸಿನಿಮಾಗಳು ಮಾಡಿದ್ದಾರೆ. ಅಂದರೆ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಒಂದಕ್ಕಿಂತ ಒಂದು ಬೇರೆ ಬೇರೆ ಥರದ ಸಿನಿಮಾಗಳು. ಈ ನಿಮ್ಮ ಜರ್ನಿಯಲ್ಲಿ ನಿಮಗೆ ತುಂಬಾ ಖುಷಿ ಕೊಟ್ಟಿರುವಂಥ ಒಂದು ಸಿನಿಮಾ ಆ್ಯಸ್ ಎ ಫಿಲ್ಮ್ ಮೇಕರ್, ಎಲ್ಲ ನಿಮ್ಮ ಕೂಸೆ, ಹೌದು, ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡೋದು ಕಷ್ಟ. ಹೌದೌದು. ಬಟ್ ಆದ್ರೂ ನಿಮ್ಗೆ ಒಂದು ಆತ್ಮತೃಪ್ತಿ ಅಥವಾ ಒಂದು ತುಂಬಾನೇ ಖುಷಿ ಕೊಟ್ಟಿರುವಂತ ಒಂದು ಯಾವ್ದಾದ್ರು ಸಿನಿಮಾ ಇದ್ರೆ ಯಾವ್ದು, ಯಾಕೆ? ಇಲ್ಲ ಸರ್, ನೀವು ಹೇಳ್ದಂಗೆ ಎಲ್ಲಾನು ಖುಷಿಯಿಂದನೇ ಮಾಡಿರೋದು. ಅದು ಬರುತ್ತೆ ಕೆಲವು ಸಿನಿಮಾ ನಾವು ಅನ್ಕೊಂಡಂಗೆ ಕಾನ್ಫಿಡೆಂಟಲ್ಲಿ ಇರ್ತೀವಿ, ಹಿಟ್ಟಾಗುತ್ತೆ, ಫ್ಲಾಪ್ ಆಗುತ್ತೆ, ಇಲ್ಲ ಎಲ್ಲರನ್ನೂ ಒಪ್ಸೋಕ್ಕಾಗಲ್ಲ ಸಿನಿಮಾ. ಈಗ ನಾವು ಎಲ್ಲರೂ ಒಬ್ಬೊಬ್ರಿಗೆ ಒಂದೊಂಥರ ಇದು ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಇಲ್ಲ ಅವ್ರ ನಾಲೆಜ್ ಬೇರೆ ಥರ ಇರುತ್ತೆ. ಎಲ್ಲರಿಗೂ ಖುಷಿ ಮಾಡೋಕ್ಕೆ ಇಲ್ಲ, ರೇರು ಎಲ್ಲೋ ಒಂದು ಸಿನಿಮಾ ಕನೆಕ್ಟ್ ಆಗುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ. ಇವಾಗ ನಾನೇ ಒಂದು 10 ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರೆ 10 ಸಿನಿಮಾ ನನಗೆ ಲೈಕ್ ಆಗಲ್ಲ. ಲೈಕ್ ಆಗ್ಬೇಕಂತ ಏನು ರೂಲ್ಸ್ ಇಲ್ಲ, ನಾನೇನೋ ಹುಡುಕ್ತಾ ಇರ್ತೀನಿ ಚೆನ್ನಾಗಿಲ್ಲ. ಬಟ್ ಒಂದು ಸಿನಿಮಾ ಎಲ್ರಿಗೂ ಲೈಕ್ ಆಗುತ್ತೆ, ಅದು ನನ್ಗನ್ಸಿದೆ, ಇನ್ನೊಬ್ರಿಗೂ ಅನ್ಸುತ್ತೆ. ಅದು ಏನೋ ಒಂದು ಲಕ್, ಅದು ಕೂಡ ಬರುತ್ತೆ, ಎಲ್ಲ ಮಾಡುತ್ತೆ, ಅವ್ರ ವರ್ಕ್, ಅವ್ರ ಟ್ಯಾಲೆಂಟ್ ಅದು ಫುಲ್ ಆ್ಯಕ್ಚುಲಿ. ಸೊ ಹಂಗಾಗಿ ನಾನು ತುಂಬ ಬೇರೆ ಸಿನಿಮಾನ ತುಂಬ ಇಷ್ಟಪಡ್ತೀನಿ. ನನ್ನ ಸಿನಿಮಾ ನಾನು ತುಂಬ ಬ್ಲೈಂಡಾಗೇ ಮಾಡೋದು. ನಾನು ಯಾವುದೋ ಆ ಥರ ಖುಷಿನೇ ಪಡಲ್ಲ. ಮಾಡಿದ್ರೆ ಇದು ಜಡ್ಜ್ಮೆಂಟ್ ಇತ್ತು, ನಾನು ಪಾಸಿಟಿವ್ ಆಗಿ ಇರ್ತೀನಿ. ನಾನು ನೆಗೆಟಿವ್ ಆದಾಗ ಏನು ತಪ್ಪಾಗಿದೆ ಅದನ್ನು ತಿದ್ಕೋಬೇಕು ಅಷ್ಟೇ, ಅದನ್ನು ನಾನು ಮಾಡೋಕ್ಕೆ ಹೋಗಲ್ಲ ನೆಕ್ಸ್ಟ್. ಸೊ ಆ ಫ್ಲೋನಲ್ಲಿ ಹೋಗ್ತೀನಿ. ಅದೇ ಅಂತ ಏನಿಲ್ಲ ನನಗೆ, ಎಲ್ಲ ಸಿನಿಮಾನೂ ಅದೇ ಜೋಶಲ್ಲೇ ಮಾಡಿರ್ತೀನಿ. ಸೊ ಏನೋ ಒಂದು ಸ್ವಲ್ಪ ಮೈನಸ್ ಆದಾಗ, ಪ್ರಾಬ್ಲಮ್ ಆದಾಗ ಇದು ಮಿಸ್ಟೇಕ್ ಮಾಡಿದ್ದೀನಿ, ಕಲ್ತ್ಕೊಬೇಕಂತ ಕಲಿತಾ ಇರ್ತೀನಿ.
ಇವಾಗ ಇಲ್ಲಿವರೆಗೂ ಮಾಡಿದ್ದೀನಲ್ಲ ಸರ್ ಸಿನಿಮಾ, ನಾನು ಯಾರಿಗೂ ಹೇಳಕ್ಕೆ ಹೋಗಲ್ಲ. ನಾನು ತಿರ್ಗಾ ಹೊಸಬನ್ ಥರನೇ ಹೋಗುತ್ತೆ. ನಾಳೆಯಿಂದ ಮತ್ತೆ ಫ್ರೆಶ್ ಆಗಿ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೊಸಬ, ನಾನು ಕಲ್ತ್ಕೊಂಡು ಹೋಯ್ತಾ ಇರ್ತೀನಿ ಅಷ್ಟೇ. ಆ ಥರ ಏನು ನಾನು ಮಾಡಿಲ್ಲ. ಯಾವ ಸಿನಿಮಾನೂ ಕಮ್ಮಿ ಇಲ್ಲ, ಯಾವ ಸಿನಿಮಾನೂ ಜಾಸ್ತಿ ಅಂತಲ್ಲ. ಎಲ್ಲ ಸಿನಿಮಾನು ಒಂದು ಫೀಲಲ್ಲೇ ಹೋಗ್ತಾ ಇರ್ತೀನಿ ನಾನು. ಸೊ ನಿಮ್ಮ ಈಗ ಮುಂದಿನ ಯೋಜನೆ ಬಗ್ಗೆ ಮಾತಾಡೋದಾದ್ರೆ, ಯಾವ್ದಾದ್ರು ಸಿನಿಮಾದ ಮೇಲೆ ಕೆಲಸ ನಡೀತಾ ಇದೆಯಾ? ಸದ್ಯದಲ್ಲೇ ನಿಮ್ಮಿಂದ ಹೊಸ ಸುದ್ದಿ ಏನಾದ್ರು ನಿರೀಕ್ಷೆ ಮಾಡ್ಬೋದಾ? ನಾವು ಏನು ಕತೆ? ಇಲ್ಲ, ಇದೆ ಈ ಒಂದಷ್ಟು ದಿನ ಕೂತ್ಕೊಂಡು ಎಲ್ಲ ನಮ್ಮ ಟೀಮು ಹುಡುಗರು ಬರೀ ಸ್ಟೋರೀಸ್ ಇರುತ್ತೆ. ಆ್ಯಕ್ಚುಲಿ ನಾವು ಎಷ್ಟು ಸಿನಿಮಾ ಮಾಡ್ತೀವಿ, ಏನು ಸಿನಿಮಾ ಮಾಡ್ತೀವಿ ಅನ್ನೋದಕ್ಕೆ ಮುಂಚೆ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ, ಎಷ್ಟು ಸ್ಟೋರಿ ಇದೆ, ಯಾವ ಜನರ್ ಇದೆ, ಏನು ಮಾರ್ಕೆಟಲ್ಲಿ ಕೇಳ್ತಾರಲ್ಲ, ಅದು ಇಂಪಾರ್ಟೆಂಟು. ಸೊ ಈ ಒಂದು ಕನ್ಫ್ಯೂಷನ್ ಗೊಂದಲ, ಬರೀ ಕತೆ ಮಾಡೋದಕ್ಕೆ ಒಂದು ವರ್ಷ ಅಲ್ಲಿ ತಿರುಗಾಡಿ ಓಡಾಡಿ ಎಲ್ಲರೂ ಕೇಳಿ, ಇಷ್ಟು ದಿನ ಏನಾಗ್ತಿತ್ತು ಅಂದರೆ ಚರ್ಚೆ ಮಾಡಿ ಲಾಸ್ಟಲ್ಲಿ ನನ್ನ ಕತೆ ನಾನೇ ಮಾಡ್ತಾಯಿದ್ದೆ, ನಾನೇ ಬರ್ಕೊಂಡು ಇದೆಲ್ಲ ಆಗ್ತಿತ್ತು. ಈ ಸರಿ ಒಂದಷ್ಟು ಹೊರಗಡೆ ಇರೋ ಕತೆಗೆ ನಾನು ಡೈರೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ನನಗೂ ಸ್ಯಾಟಿಸ್ಫೈ ಆಗ್ಬೇಕಲ್ಲ. ಸೊ ಇದೆಲ್ಲ ಫಿಲ್ಟರ್ ಮಾಡಿ 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 ಒಂದು 4 ಕತೆಗಳನ್ನ ನಮ್ಮ ಹತ್ರ ಈಗ ರೆಡಿ ಇದೆ. ಈಗ ಅದೊಂದು ಧೈರ್ಯ ನಮಗೆ. ಯಾರೇ ಪ್ರೊಡ್ಯೂಸರ್ಸ್ ಬಂದ್ರು, ಯಾರೇ ಬಂದ್ರು, ನಮ್ಮ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು, ನನ್ನ ಹತ್ರ ನನ್ನ ಬೀರೋನಲ್ಲಿ, ನನ್ನ ಪಾಕೆಟಲ್ಲಿ 4 ಕತೆಗಳು ಇದೆ ಅನ್ನೋದಿದೆ. ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ಬೇರೆ ಬೇರೆ ಜಾನರ್ ಇದೆ, ಥ್ರಿಲ್ಲರ್ ಇದೆ, ಕಾಮಿಡಿ ಇದೆ. ಮೇನಾಗಿ 1-2 ಕಾಮಿಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಮೆಸೇಜ್, ಫನ್ನು, ಎಂಟರ್ಟೈನ್ಮೆಂಟ್ ಪಕ್ಕಾ ಎಂಟರ್ಟೈನ್ಮೆಂಟ್ ಮಾಡಬೇಕು ಆಡಿಯನ್ಸ್ಗೆ ಅನ್ನೋದು ಒಂದು ಖುಷಿ ಇದೆ ನನಗೆ. ನನಗೆ ಬಂದರೆ 2 hours ಜನ ಎಲ್ಲ ಮರೆತುಬಿಟ್ಟು ಫುಲ್ ಎಂಟರ್ಟೈನ್ಮೆಂಟ್ ಬೋಧನೆ ಮಾಡಬಾರ್ದು ಸಿನಿಮಾ. ನೋ ಬೋಧನೆ, ಬರೀ ಕಾಮಿಡಿ ಅಷ್ಟೇ. ಇರೋದನ್ನ ಹಂಗೆ ಮಿರರ್ ಥರ ತೋರಿಸಿ ಎಲ್ಲರೂ ಇನ್ವಾಲ್ವ್ ಆಗಬೇಕು, ಸಿನಿಮಾದಲ್ಲಿ ಕನೆಕ್ಟ್ ಆಗಬೇಕು. ಸೊ ಆ ಥರ ಸ್ಕ್ರಿಪ್ಟ್ ಮಾಡಬೇಕು ಅಂದ್ಬಿಟ್ಟು ಅದು ಸ್ವಲ್ಪ ಕಷ್ಟ ಆಯಿತು ಮಾಡೋದು. ಎಲ್ಲ ಹೋಗಿ ಎಲ್ಲ ಲ್ಯಾಂಗ್ವೇಜ್ಗೂ ಓಕೆ ಆಗೋ ಥರನೇ ಎಲ್ಲ ಕಡೆನೂ ಹೋಗಿ ರಿಸರ್ಚ್ ಮಾಡಿ ಅದೊಂದು 2 ಸಬ್ಜೆಕ್ಟ್ ಮಾಡಿದ್ವಿ. ಒಂದು ಥ್ರಿಲ್ಲರ್ ಒಂದು ಮಾಡಿದ್ವಿ, ಒಂದು ಟೆಕ್ನಿಕಲ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರದ್ದು ಒಂದು ಮಾಡಿ ಇಟ್ಕೊಂಡಿದ್ವಿ ಫುಲ್ಲು. ಸೊ ಅದು ನನ್ನ ಬ್ಯಾನರಲ್ಲೇ, ನನ್ನ ಪ್ರೊಡಕ್ಷನಲ್ಲೇ ಮಾಡಬೇಕು ಅಂತೇಳಿ ಅದಕ್ಕೊಂದು ಹೋಮ್ ವರ್ಕ್ ನಡೀತಾ ಇದೆ, ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಹೊಸೊಬ್ಬರಿಗೆ ಇಟ್ಕೊಂಡು ಹೊಸ ಥರ ಸಿನಿಮಾ, ಅದೊಂದು ರಿಸ್ಕ್ ಫ್ಯಾಕ್ಟ್ರು, ಅದೊಂದು ಮಾಡೋಣ ಅಂತೇಳಿ. ಇನ್ನು 2ಕ್ಕೆ ಬೇರೆ ಪ್ರೊಡ್ಯೂಸರ್ ಇದ್ದಾರೆ, ಬೇರೆ ಬ್ಯಾನರ್ ಇದ್ದಾರೆ, ಅದನ್ನು ಮಾಡ್ತಾ ಇದ್ದೀವಿ. ಸೊ ಈಗ ನಡೀತಾ ಇದೆ ವರ್ಕು. ಸೊ 2024ರಲ್ಲಿ ಒಂದಿಷ್ಟು ಸಿನಿಮಾಗಳನ್ನ ನಾವು ನಿಮ್ಮಿಂದ ನಿರೀಕ್ಷೆ ಮಾಡಬಹುದು. ಖಂಡಿತ ಮಾಡಲೇಬೇಕು. ಸಿನಿಮಾ ಬಿಟ್ರೆ ಬೇರೆ ಏನಿಲ್ಲ ನಮ್ಮ ಜೀವನ. ಸಿನಿಮಾನೇ ಮಾಡ್ಬೇಕು ನಾವು. ಬೇರೆ ಸಿನಿಮಾನೇ ಉಸಿರು, ಸಿನಿಮಾನೇ ಜೀವನ, ಬೇರೆ ಕೆಲಸ ಗೊತ್ತಿಲ್ಲ. ಸಿನಿಮಾನೇ ಮಾಡ್ಬೇಕು ನಾವು. ಓಕೆ ಸರ್, ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ಟಿವಿ ಪ್ರೇಕ್ಷಕರಿಗೆ ನಿಮ್ಮ ಒಂದು ಮಾತು. ಎಲ್ಲ ಕರ್ನಾಟಕ ಟಿವಿ ವೀಕ್ಷಕರಿಗೆ ಏನಂತ ಹೇಳ್ತೀನಿ ಅಂದರೆ, ಈ ಹೆಸರಲ್ಲೇ ಕರ್ನಾಟಕ ಇದೆ, ತುಂಬ ಲವ್ ಮಾಡಿ. ಕನ್ನಡ ನಮ್ಮ ಭಾಷೆ, ನಮ್ಮ ಜೀವ, ನಮ್ಮ ನಾಡು. ಸೊ ಈ ಕರ್ನಾಟಕ ಅಂತ ಶಕ್ತಿ ಇದೆ. ಇದನ್ನು ನಿರಂತರವಾಗಿ ಒಂದು ಒಳ್ಳೆ ಕಾರ್ಯಕ್ರಮಗಳು ಇದರಲ್ಲಿ ಬರ್ತಾ ಇದೆ, ಒಳ್ಳೆ ಕ್ವಾಲಿಟೇಟಿವ್ ಪ್ರೋಗ್ರಾಮ್ಸ್ಗಳಿದೆ, ತುಂಬ ಸ್ವಚ್ಛವಾಗಿದೆ ಕಾರ್ಯಕ್ರಮ. ಸೊ ಇದಕ್ಕೆ ಸಪೋರ್ಟ್ ಮಾಡಿ, ನೋಡ್ತಾನೆ ಇರಿ. ಇದು ಬೆಳೆಸೋ ಅಂಥದ್ದಲ್ಲ, ಇದು ಬೆಳೆದಿರೋ ಅಂಥದ್ದು. ಹೆಸರಲ್ಲೇ ಒಂದು ತಾಕತ್ತಿದೆ, ದಮ್ಮಿದೆ. ನಿರಂತರವಾಗಿ ಇದರ ಜೊತೆಲಿ ನೀವು ತೊಡಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ನಿಮ್ಮ ಒಂದು ಟೈಮ್ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ಸ್. ನಿಮಗೂ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಸೊ ತಮ್ಮ ಈ ಒಂದು ಅನುಭವದಲ್ಲಿ 10 ಅಡೆತಡೆಗಳನ್ನು ಲಕ್ಕಿಶಂಕರ್ ಅವರು ನೋಡಿದ್ದಾರೆ. ಅಷ್ಟೇ ಕನ್ನಡ ಚಿತ್ರರಂಗದ ಬೆಳವಣಿಗೆಯನ್ನು ಕೂಡ ಹತ್ತಿರದಿಂದ ನೋಡಿದ್ದಾರೆ. ಆ ಅನುಭವದ ಆಧಾರದ ಮೇಲೆ ಕೂಡ ಇವತ್ತು ಲಕ್ಕಿಶಂಕರ್ ಅವರು ಸೆನ್ಸಾರ್ ಬಗ್ಗೆ ಮಾತಾಡಿದ್ದಾರೆ, ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ದಾರೆ, ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ, OTTಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ಮತ್ತೊಬ್ಬ ಅತಿಥಿ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.